ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ ಬಂದಿರುವಂಥ ನಿಮಗೂ, ಆನ್ಲೈನಲ್ಲಿ ಕೇಳುತ್ತಿರುವಂಥ ಎಲ್ಲ ನನ್ನ ಪ್ರೀತಿಯ ದೇವಜನರಿಗೂ, ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ದೇವರು ನಿಮ್ಮೊಟ್ಟಿಗೆ ಮಾತನಾಡಲಿ ಎಂಬುದಾಗಿ ನಾನು ಬಯಸುವಂಥವನು ಆಗಿದ್ದೇನೆ. ಅನೇಕ ಸಾರಿ ನಾವು ಶಾಪಿಂಗ್ ಮಾಲ್ಗೆ, ಅಂಗಡಿಗಳಿಗೆ ಹೋಗ್ತೇವೆ. ಅಲ್ಲಿ ಹೋಗಿ ವಸ್ತುಗಳನ್ನು ಏನಾದರೂ ನೋಡುವಾಗ ಒಂದನ್ನು ಕೊಂಡ್ರೆ ಇನ್ನೊಂದು ಫ್ರೀ ಅಂದರೆ ನಿಮಗೆ ಖುಷಿ ಆಗ್ತದಾ? ಆಗ್ತದೆ. ನೀವು ದುಡ್ಡು ಕಳ್ಕೊಂಡಿರ್ತೀರ, ಒಂದು 50,000, 1,00,000 ರೂಪಾಯಿ ಕಳ್ಕೊಂಡಿರ್ತೀರ. ಯಾರೋ ಹೇಳ್ತಾರೆ, ಗೌರ್ಮೆಂಟ್ ಅವ್ರು ಬಂದ್ಬಿಟ್ಟು ಹೇಳ್ತಾರೆ, MLA ಯಾರೋ ಬಂದು ಹೇಳ್ತಾರೆ, ಪಾಪ ನಿಮಗೆ 5 ಲಕ್ಷ ಕಳ್ಕೊಂಡಿದ್ದೀರಾ, 5 ಲಕ್ಷಕ್ಕೆ ನಾನು ಇನ್ನೊಂದು 5 ಲಕ್ಷ ಹಾಕ್ಕೊಡ್ತೀನಿ ಅಂದರೆ ನೀವು ಹೆಂಗೆ ಖುಷಿ ಪಡ್ತೀರಾ? ಇಲ್ವಾ? ಖುಷಿ ಪಡ್ತೀರಾ. ಯಾಕೆ? ಒಂದಕ್ಕೆ 2ರಷ್ಟು ಬಂತಲ್ವಾ? ಹಂಗೇನಾದರೂ ಕೊಡಂಗಿದ್ರೆ ನಾವು ಕಳ್ಕೊಂಡ್ರೂ ದುಃಖ ಪಡಲ್ಲ. ಯಾಕೆಂದರೆ ಗೌರ್ಮೆಂಟ್ ಅವ್ರು ನಮಗೆ ವಾಪಸ್ ಕೊಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಈಗ ಆಗಾಗ ಒಂದೊಂದು ಸ್ಕೀಮನ್ನು ಗೌರ್ಮೆಂಟ್ ಕೊಡ್ತಾ ಇದ್ದಾರೆ. ಅದೇನು ಗೊತ್ತಾ? ನಿಮ್ಮ ಗಾಡಿ ಮೇಲೆ ಏನಾದರೂ ಏನಿದ್ರೆ ಕೇಸ್ ಇದ್ರೆ, ಫೈನ್ ಇದ್ರೆ, ಅಂದರೆ ದುಡ್ಡು ಏನಾದರೂ ಕಟ್ಟಬೇಕಾದ್ರೆ, ಸಿಗ್ನಲ್ ದಾಟೋಗಿರೋದು, ಹೆಲ್ಮೆಟ್ ಆಗದೆ ಇರೋದು, ಸೀಟ್ ಬೆಲ್ಟ್ ಆಗದೆ ಇರೋದು, ನೀವು 1,000 ರೂಪಾಯಿ ಕಟ್ಟಬೇಕಾಗಿರೋ ಜಾಗದಲ್ಲಿ ಗೌರ್ಮೆಂಟ್ ಏನು ಮಾಡ್ತಾ ಇದ್ದಾರೆ? 500 ರೂಪಾಯಿ ಮಾಡ್ತಾ ಇದ್ದಾರೆ. 2,000 ತಗೊಳ್ತಾ ಇದ್ದಾರೆ ಅಂತಲ್ಲ, ಅದನ್ನು ಅರ್ಧ ತಗೊಳ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ಅವಾಗ ನೀವು ಡಬಲ್ ಕಟ್ತೀರಾ? 1,000 ಕಟ್ಟೋ ಜಾಗದಲ್ಲಿ 2,000 ಕಟ್ತೀರಾ? ಇಲ್ಲ, ಅದನ್ನೇನು ಮಾಡ್ತಾ ಇದ್ದಾರೆ? ನಮಗೆ ಲಾಭ ಮಾಡಿಕೊಡ್ತಾ ಇದ್ದಾರೆ. ಅದನ್ನು 50% ಕಡಿಮೆ ಮಾಡ್ತಾ ಇದ್ದಾರೆ. ನಿಮ್ಗೇನಾದರೂ ಗಾಡಿ ಮೇಲೆ 10,000 ಇತ್ತು ಅಂದ್ರೆ ಅದನ್ನು 5,000 ಕಟ್ಸ್ಕೊಂಡು ಅದನ್ನೇನು ಮಾಡ್ತಾ ಇದ್ದಾರೆ? ಅದನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ. ನೋಡಿ, ಇವೆಲ್ಲ ನಾವು ಕೇಳುವಾಗ ನಾವು ಕಳ್ಕೊಂಡಿರೋದು, ನಮಗೆ ನಷ್ಟ ಆಗಿರೋದು, ನಮಗೆ ಕಷ್ಟ ಆಗಿರೋದು, ಇದನ್ನೆಲ್ಲ ನಮಗೆ ಹಿಂತಿರುಗಿಸಿ ಕೊಡುವಾಗ ನಮಗೆ ಸಂತೋಷ ಆಗುತ್ತಾ, ದುಃಖ ಆಗುತ್ತಾ? ನೀವು 50 ವರ್ಷ ಆಗಿರ್ತೀರ, ದೇವ್ರು ಹೇಳ್ತಾನೆ, ಮಗನೇ ಮಗಳೇ, ನಿನ್ನ 25 ವರ್ಷದ ಹೆಣ್ಣು ಹೆಂಗಾಗಿ ಮಾಡ್ತೀನಿ ಅಂದ್ರೆ ನಿಮ್ಗೇನು ಅನ್ಸುತ್ತೆ? ಇದಕ್ಕೆ ಮಾತ್ರ ಖುಷಿ ಆಗೋಗುತ್ತೆ, ಜಾಸ್ತಿ ಖುಷಿ ಆಗುತ್ತೆ. ಯಾಕೆಂದ್ರೆ ಅಯ್ಯೋಯ್ಯೋ, ನನಗೆ ಗೊತ್ತಿಲ್ಲದೇನೆ ವಯಸ್ಸಾಗೋಯ್ತೆ, ಇನ್ನು ಮೊದಲೇ ನನಗೆ ಚೆನ್ನಾಗಿ ವಯಸ್ಸಿರಬೇಕಾಗಿತ್ತಪ್ಪ, ಇನ್ನು ನಾನು ಓಡಬೇಕಾಗಿತ್ತು, ನಾನು ಇನ್ನೂ ಚೆನ್ನಾಗಿರ್ಬೇಕಾಗಿತ್ತು ಅಂತ ಅನಿಸ್ತದೆ. ನೋಡಿ, ದೇವರ ವಾಕ್ಯ ಕೆಲವು ವಿಚಾರಗಳಲ್ಲಿ ನಿಜವಾಗಿಯೂ ಇದನ್ನ ಸುಳ್ಳು ಹೇಳ್ತಾ ಇಲ್ಲ. ದೇವರು ನಿನ್ನನ್ನು ಹೆಚ್ಚಿಸ್ತೀನಿ, ನಿನ್ನನ್ನು ಆಶೀರ್ವದಿಸ್ತೀನಿ ಅನ್ನೋದು ಕೆಲವು ವಿಷಯಗಳಲ್ಲಿ ಸುಳ್ಳಲ್ಲ. ಆತನು ಹೇಳಿದರೆ ಆತನು ಮಾಡ್ತಾನೆ. ಹಲ್ಲೆಲೂಯಾ. ಹಾಗಾದ್ರೆ ಯಾವುದನ್ನು ಆತನು ನಮಗಾಗಿ ಮಾಡುತ್ತಾನೆ, ಏನೆಲ್ಲ ಬೈಬಲಲ್ಲಿ ವಾಕ್ಯದಲ್ಲಿ ನಮಗಾಗಿ ದೇವರು ವಾಗ್ದಾನ ಇಟ್ಟಿದ್ದಾನೆ ಎಂಬುದನ್ನು ನೋಡೋಣ. ಒಂದು ವಾಕ್ಯವನ್ನು ತೆಗೆಯೋಣ. ಯೋವೇಲನ ಗ್ರಂಥ 2ನೇ ಅಧ್ಯಾಯ 25ನೇ ವಾಕ್ಯ. ಯೋವೇಲನ ಗ್ರಂಥ 2:25. ಇಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ, ಗುಂಪು ಮಿಡಿತೆ, ಸಣ್ಣ ಮಿಡಿತೆ, ದೊಡ್ಡ ಮಿಡಿತೆ, ಚೂರಿ ಮಿಡಿತೆ ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿ ಕೊಡುವೆನು. ಆಮೆನ್. ಏನಂತ ಹೇಳಿದ್ರೆ, ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿ ಕೊಡುವೆನು. ಈ ವಾಕ್ಯ ಓದ್ತಾ ಇದ್ದಾಗ ನನಗೂ ಯಾವುದೋ ಒಂದು ಜೋಕ್ ಜ್ಞಾಪಕ ಬಂತು. ಅದು ಕರೆಕ್ಟಾಗಿ ಇದೆಯಾ ಅಲ್ಲ ಅಂತ ನನಗೆ ಗೊತ್ತಿಲ್ಲ. ಸ್ಕೂಲಲ್ಲಿ ಒಬ್ಬ ಹುಡುಗನನ್ನು ಕೇಳ್ತಾರೆ, ಏನಂದ್ರೆ ಆನೆಗಳಲ್ಲಿ ಎಷ್ಟು ವಿಧ, ಯಾವ ಆನೆ ಅಂತ ಕೇಳ್ತಾರೆ. ಅಟ್ಲೀಸ್ಟ್ ಒಂದು 4 ಆನೆ ವಿಧಾನಗಳು ಹೇಳಪ್ಪ ಅಂತ ಹೇಳಿದ್ರೆ, ಅವನು ಸರ್ ನನಗೆ ಗೊತ್ತು ಅಂತೇಳಿ, ಸರಿ ಹೇಳಪ್ಪ ಅಂತ ಹೇಳಿದ್ರೆ, ಸರ್ ಆನೆ, ತಾಯಿ ಆನೆ, ತಂದೆ ಆನೆ, ತಮ್ಮ ಆನೆ, ಮರಿ ಆನೆ, ಅಕ್ಕ ಆನೆ, ಅಣ್ಣ ಆನೆ. ಅದಲ್ಲಪ್ಪ, ಆನೆಗಳಲ್ಲಿ ವಿಧಗಳು ಹೇಳು ಅಂದ್ರೆ, ಸರ್ ನನಗೆ ಗೊತ್ತಿರೋದಿದೆ ಅಂತ ಹೇಳಿದೆ. ನೋಡಿ, ಇಲ್ಲಿ ಅದನ್ನು ಓದ್ತಾ ಇದ್ದಾಗ ವಾಕ್ಯ ನನಗೆ ಅನಿಸ್ತು, ಇಷ್ಟು ಮಿಡಿತೆಗಳಿದಾವ. ಇದರಲ್ಲಿ ವ್ಯತ್ಯಾಸ ಗೊತ್ತಾ ನಿಮಗೆ? ಗುಂಪು ಮಿಡತೆ ಅಂದ್ರೆ ಏನು? ಅವು ಕೆಲವು ನೋಡಿ, ಈಗ ಪಕ್ಷಿಗಳನ್ನು ನೋಡಿದ್ದೀರಾ? ಕೆಲವು ಪಕ್ಷಿಗಳನ್ನು ನೋಡ್ರಿ, ಒಂದೇ ಈಕ್ವಲ್ ಆಗಿ ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತಾ ಇರ್ತವೆ. ಈ ಸಾಯಂಕಾಲದ ಸಮಯದಲ್ಲಿ ನೋಡಿ, ಒಂದು ಪಕ್ಷಿ ಅಲ್ಲ, ಹಿಂಗ್ ತಿರುಗಿದ್ರೆ ಎಲ್ಲ ಹಿಂಗ್ ತಿರುಗುತ್ತವೆ, ಈಗ ತಿರುಗುತ್ತವೆ. ಅದು ಹೆಂಗೆ ಒಂದೇ ಸ್ಪೀಡು, ಒಂದೇ ದೃಷ್ಟಿ ಇಟ್ಕೊಂಡು ಹೋಗ್ತವೆ ನಮಗೆ ಗೊತ್ತಿಲ್ಲ. ನೋಡಿ, ದೇವರ ಸೃಷ್ಟಿ ಅದು. ಕೆಲವು ಪಕ್ಷಿಗಳೆಲ್ಲ ಆ ರೀತಿ ಬಹಳ ದೊಡ್ಡ ಗುಂಪು ಇರ್ತವೆ, ಉದ್ದ ಇರ್ತವೆ ಲೈನ್ ಆಗಿ. ಅದು ಎಷ್ಟು ಚಂದವಾಗಿ ಹಾರಾಡ್ತಾ ಇರ್ತವೆ ಅಂದ್ರೆ, ಅವುಗಳಲ್ಲಿ ಅಷ್ಟೊಂದು ನಿಖರತೆ, ಅಷ್ಟೊಂದು ದೇವರ ಐಕ್ಯತೆಯನ್ನ ಕೊಟ್ಟಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಗುಂಪು ಮಿಡತೆ ಅಂದ್ರೆ ಒಂದೇ ಸಾರಿ ಬಂದ್ಬಿಡ್ತಾವೆ. ಗುಂಪು ಮಿಡತೆ ಒಂದೇ ಸಾರಿ ಬಂದ್ರೆ ಏನಾಗುತ್ತೆ ಗೊತ್ತಾ?
ಅಲ್ಲಿರುವಂಥ ಬೆಳೆಗಳೇನಾಗ್ತವೆ, ನಾಶ ಆಗೋಗ್ತವೆ. ಓಕೆ, ಒಂದೊಂದು ಪದ ವಿವರಣೆ ಮಾಡಕ್ಕೆ ಹೋದ್ರೆ ಜಾಸ್ತಿ ಟೈಮ್ ತಗೊಳುತ್ತೆ, ನಾನು ಮುಂದಕ್ಕೆ ಹೋಗ್ತೀನಿ. ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ. ಅಂದ್ರೆ ಇದು ನೋಡಿ, ಈಗ ಇಲ್ಲಿ ಎಷ್ಟು ವಿಧದ ಮಿಡತೆಗಳಿದೆ? 4 ವಿಧ. ಯಾಕೆ ದೇವರು ಇಷ್ಟೊಂದು ಮಿಡತೆಗಳ ಬಗ್ಗೆ ಹೇಳ್ತಾ ಇದ್ದಾರೆ ಗೊತ್ತಾ? ಯಾಕೆ ಗೊತ್ತಾ? ಕೆಲವು ಸಾರಿ ನೋಡ್ರಿ, ಒಂದು ಸಣ್ಣ ಹೋಲು, ಒಂದು ರಂಧ್ರ ಇರುತ್ತೆ ಅಂತ ತಿಳ್ಕೊಳ್ಳಿ. ಆ ರಂಧ್ರದಲ್ಲಿ ಏನೋ ಬಿದ್ದೋಗುತ್ತೆ, ಅದರಲ್ಲಿ ಏನು ಇಟ್ಟು ಎತ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಕೈ ಇಡಕ್ಕೆ ನೋಡ್ತೀರಾ, ನಿಮ್ಮ ಕೈ ದೊಡ್ಡದು, ಅವಾಗ ಏನು ಮಾಡ್ತೀರಿ? ನೀವು ಏನು ಮಾಡ್ತೀರಾ? ಸಾಧಾರಣವಾಗಿ ನಾನು ಹೇಳೋದೇನೆಂದ್ರೆ, ಸಣ್ಣ ಮಕ್ಳು ಇರ್ತಾರಲ್ವಾ, ಸಣ್ಣ ಮಕ್ಳಿಗೆ ಏನು ಹೇಳ್ತೀವಿ ಗೊತ್ತಾ? ನನ್ನ ಕೈ ದೊಡ್ಡದು, ನಿನ್ನ ಕೈ ಯಾಕೆ ಎತ್ಕೋದು ಅಂತೀವಿ, ಹೌದಾ ಇಲ್ವಾ? ಹೌದಾ? ಅಂದ್ರೆ ಅವ್ರದ್ದು ಸಣ್ಣ ಕೈ, ಅವ್ರ ಕೈ ಒಳಕೋಗುತ್ತೆ, ನಮ್ಮ ಕೈ ಒಳಕ್ಕೆ. ನೋಡಿ, ದೊಡ್ಡ ಮಿಡತೆ ತಿಂದು ಬಿಟ್ಟಿರೋದನ್ನ ಏನ್ ಮಾಡುತ್ತಂತೆ? ಸಣ್ಣ ಮಿಡತೆ ತಿನ್ನುತ್ತೆ. ನೋಡಿ, ಗುಂಪು ಮಿಡತೆ ತಿಂದಾಕ್ತು, ಆಮೇಲೆ ದೊಡ್ಡ ಮಿಡತೆ ತಿಂತು, ಇನ್ನು ಬಿಟ್ಟಿರೋದು ಸ್ವಲ್ಪ ಸ್ವಲ್ಪ ಇರುತ್ತಲ್ವಾ, ಅದನ್ನ ಸಣ್ಣ ಮಿಡತೆ ತಿಂತು. ಈ ಚೂರಿ ಮಿಡತೆ ಏನಪ್ಪಾ ಇದು? ನಾನು ಅಂದ್ಕೊಂಡು ಚೂರಿ ಮಿಡತೆ ಅಂದ್ರೆ ಏನಾದರೂ ಅದಕ್ಕೆ ಉದ್ದು ಕೊಕ್ಕಿರುತ್ತೆ ಏನೋ ಗೊತ್ತಿಲ್ಲ, ಒಳಕ್ಕಿರೋದೇನಾದ್ರೂ ನುಂಗುತ್ತೇನೋ ಅಂದ್ರೆ ಅದರ ಅರ್ಥ ಏನು ಗೊತ್ತಾ? ಒಂದು ಬೆಳೆ ನಾಶವಾಗಬೇಕಾದ್ರೆ, ಒಂದು ವ್ಯಕ್ತಿ ನಾಶವಾಗಬೇಕಾದ್ರೆ, ಒಂದು ಮರ ಬೀಳಬೇಕಾದ್ರೆ ಸುತ್ತು ಅಗದು ಬಿಟ್ಟು ಎಲ್ಲ ಬೇರುಗಳನ್ನ ತೆಗೆದು ಬಿಡ್ತೀವಿ ನೋಡ್ರಿ. ಆ ರೀತಿಯಾಗಿ ಒಬ್ಬರ ನಷ್ಟವನ್ನ ಇಲ್ಲಿ ತೋರಿಸ್ತಾ ಇದೆ, ನಷ್ಟ ಆಗಿರೋದನ್ನ ತೋರಿಸ್ತಾ ಇದೆ. ಆದರೆ ದೇವರೊಂದು ಮಾತು ಹೇಳ್ತಾ ಇದ್ದಾರೆ, ನೋಡಪ್ಪ, ನಿನ್ನ ಜೀವಿತದಲ್ಲಿ ಈ ರೀತಿ ಗುಂಪು ಮಿಡಿತೆ, ಸಣ್ಣ ಮಿಡಿತೆ, ದೊಡ್ಡ ಮಿಡಿತೆ, ಚೂರಿ ಮಿಡಿತೆ ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ. ಏನ್ ಮಾಡಿದ? ಏನು ಹೇಳಿದ? ತಿಂದು ಬಿಟ್ಟ ವರುಷಗಳನ್ನ. ಯಾವುದನ್ನ? ನೋಡಿ, ಇದು ಹೇಳ್ತಾ ಇರೋದು ಬೇರೆ ಏನು ಅಲ್ಲ, ವರುಷಗಳು. ಕೆಲವು ಸಾರಿ ನಮ್ಮ ಪ್ರಾರ್ಥನೆಗಳು ಕೆಲವು ವರ್ಷಗಳು ತೆಗೆದುಕೊಳ್ತವೆ, ಕೆಲವು ಸಮಸ್ಯೆಗಳು ವರ್ಷಗಳು ತೆಗೆದುಕೊಳ್ತವೆ. ನೋಡಿ, ಅದನ್ನ ದೇವರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ನಿನ್ನ ಜೀವಿತದಲ್ಲಿ ಕೆಲವು ವರ್ಷಗಳನ್ನ ಮಿಡಿತೆಗಳು ತಿಂದಾಕ್ಬಿಟ್ಟಿದ್ದಾವೆ. ನೀನು ಕಳ್ಕೊಂಡಿದೀಯಾ, ಹಾಳಾಗಿಬಿಟ್ಟಿದೆ. ಇಷ್ಟು ದುಡಿದಿದ್ದೇನೆ, ಇಷ್ಟು ಮುಂದೆ ಬಂದಿದ್ದೇನೆ, ಇಷ್ಟು ಮಾಡಿದ್ದೇನೆ, ನನಗೇನು ಲಾಭ ಬಂತು, ನನ್ನ ಜೀವಿತದಲ್ಲಿ ಏನು ಬಂದಿದೆ, ಏನು ಸಿಕ್ಕಿದೆ ನಮಗೆ ಅಂತ ನೋಡುವಾಗ ದೇವರು ಹೇಳ್ತಾನೆ, ಆ ತಿಂದು ಬಿಟ್ಟ ವರ್ಷಗಳನ್ನ ನಾನು ನಿಮಗೆ ಏನು ಮಾಡ್ತೀನಿ ಅಂತ ಹೇಳ್ತಾ ಇದೆ? ಕಟ್ಟಿ ಕೊಡುತ್ತೇನೆ. ಹಾಲೆಲೂಯಾ. ಇವತ್ತು ಎಷ್ಟು ಜನರು ನಂಬಿ ದೇವರ ವಾಕ್ಯವನ್ನ, ದೇವರೇ ನನ್ನ ಜೀವಿತದಲ್ಲಿ ಹಾಳಾದ, ಕೆಟ್ಟು ಹೋದ, ಅನಾರೋಗ್ಯಕ್ಕೀಡಾದ, ತಿಂದು ಬಿಟ್ಟ ವರ್ಷಗಳನ್ನ ಕಟ್ಟಿಕೊಡು ಅಂತ ಹೇಳುವವರು ಆಮೇಲೆ ಹೇಳಿ. ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ನಿಮ್ಮ ಮಾತಿನಂತೆ ನೀವೇನಾದರೂ ಕಳ್ಕೊಂಡಿದ್ರೆ, ಏನಾದರೂ ತಿಂದು ಬಿಟ್ಟಿದ್ರೆ, ಇವು ಪ್ರಾರ್ಥನೆ ವಾಕ್ಯದ ಕೊನೆಯಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಯೇಸು ಸ್ವಾಮಿ ಇವತ್ತು ವಾಕ್ಯದಿಂದ ಮಾತನಾಡುವುದು ಮಾತ್ರವಲ್ಲ, ಅದು ನಮಗೆ ನೆರವೇರಿಸಿ ಕೊಡಬೇಕು. ಆಮೆನ್. ಇಲ್ಲಿ ಹೇಳ್ತಾ ಇದೆ, ಯೋವೇಲನ ಗ್ರಂಥ 1ನೇ ಅಧ್ಯಾಯ 4ನೇ ವಚನವನ್ನ ನೋಡಿರಿ. ಚೂರಿ ಮಿಡತೆ ತಿಂದು ಮಿಕ್ಕದ್ದನ್ನು ಗುಂಪು ಮಿಡತೆ ತಿಂದು ಬಿಟ್ಟಿತು, ಗುಂಪು ಮಿಡತೆ ತಿಂದು ಮಿಕ್ಕಿದ್ದನ್ನ ಸಣ್ಣ ಮಿಡತೆ ತಿಂದು ಬಿಟ್ಟಿತು, ಸಣ್ಣ ಮಿಡತೆ ತಿಂದು ಮಿಕ್ಕಿದ್ದನ್ನ ದೊಡ್ಡ ಮಿಡತೆ ತಿಂದು ಬಿಟ್ಟಿದೆ. ಇದೇನಪ್ಪ ಇದು? ಒಬ್ಬೊಬ್ಬರು ಪೋಟಿಯಲ್ಲಿ ತಿಂತಾ ಇದ್ದಾವೆ. ನೀನಾ ನಾನಾ, ನನಗೆ ಸಿಕ್ಕಿದ್ದು ನನಗೆ, ನಿನಗೆ ಸಿಕ್ಕಿದ್ದು ನಿನಗೆ. ಆ ರೀತಿಯಾಗಿ ಪೋಟಿ ಬಿದ್ದುಕೊಂಡಲ್ಲಿ ಏನ್ ಮಾಡ್ತಾರೆ ನೋಡಿ, ದೇವರ ವಾಕ್ಯನೇ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಅದರ ಅರ್ಥ ಏನು ಗೊತ್ತಾ? ನಿಮ್ಮ ಜೀವಿತದಲ್ಲಿ ದೇವರು ನೋಡ್ತಾ ಇದ್ದಾರೆ. ನೀನು ಏನನ್ನು ಕಳ್ಕೊಂಡಿದೀಯೋ ಅದನ್ನ ದೇವರು ಏನ್ ಮಾಡ್ತಾ ಇದ್ದಾರಂತೆ? ನೋಡ್ತಾ ಇದ್ದಾರೆ. ನೀನು ಹಾದು ಹೋದ ನೋವು, ನೀನು ಪಟ್ಟ ನಷ್ಟ, ನಿನಗಾದ ಕಷ್ಟ ದೇವರು ನೋಡಿಲ್ಲ ಅಂದುಕೊಳ್ಳಬಾರದು. ಹಲ್ಲೆಲೂಯಾ. ದೇವರು ನೋಡಲ್ಲ. ಅಯ್ಯೋ, ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಇಷ್ಟು ದಿನಗಳಿಂದ, ಇಷ್ಟು ವರ್ಷಗಳಿಂದ ಪ್ರಯಾಸ ಪಡ್ತಾ ಇದ್ದೇನೆ, ದೇವರು ನೋಡ್ತಾ ಇಲ್ಲವೇನೋ ಅಂತ ಅಂದುಕೊಳ್ಳಬೇಡ್ರಿ. ದೇವರು ನೋಡುವ ದೇವರು. ಹಲ್ಲೆಲೂಯಾ. ಹಾಗರಳು ದೇವರಿಗೆ ಒಂದು ಹೆಸರನ್ನ ಕೊಡ್ತಾಳೆ, ಏನಂತ? ನೋಡುವ ದೇವರು. ಆಮೇನ್. ಎಂತ ದೇವರು? ಯಾಕೆಂದರೆ ಅವರ ಯಜಮಾನ ಬಿಟ್ಟಳು, ಅವರ ಯಜಮಾನಿ ಬಿಟ್ಟಳು, ಯಾರೂ ಇಲ್ಲ, ಒಬ್ಬಳೇ ಇದ್ದಾಳೆ. ನನ್ನ ಕತೆ ಮುಗೀತು, ನನ್ನನ್ನು ಯಾರೂ ನೋಡ್ತಾ ಇಲ್ಲ, ನಾನು ಕೂಗಿದ್ರು ಕರೆದ್ರು ಯಾರೂ ನನಗೆ ಸ್ಪಂದಿಸಲ್ಲ ಅಂದುಕೊಂಡು ಅಳಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ ದೇವರು ನೋಡಿದನು. ಇವತ್ತು ಮುಂದೆ ಬರುವ, ಆಚೆ ಬರುವ ನಿಮ್ಮ ಮುಖಗಳನ್ನು ನಾವೆಲ್ಲರೂ ನೋಡ್ತೀವಿ. ನಿಮ್ಮ ಮನೆಯಲ್ಲಿರುವ ವೇದನೆ ನಿಮಗೆ ಮಾತ್ರನೇ ಗೊತ್ತು.
ಆದರೂ ನಿಮ್ಮ ದೇವರಿಗೂ ಗೊತ್ತು. ಹೌದಾ ಇಲ್ವಾ? ನಾವು ಕೆಲವು ಸಾರಿ ಆಚೆ ಬರುವಾಗ ಅಂದ್ಕೊಳ್ತಾರೆ ಇವ್ರಿಗೇನು ಕಷ್ಟ ಇಲ್ಲಪ್ಪ, ಎಲ್ಲ ಚೆನ್ನಾಗಿದೆ, ಈ ಸುಖವಾಗಿದ್ದಾರೆ, ಇವರು ಆರಾಮಾಗಿದ್ದಾರೆ ಅಂದುಕೊಳ್ಳಬಹುದು. ಆದರೆ ಅವರು ಪಡುವ ವೇದನೆ, ಅವರು ಪಡುತ್ತಿರುವ ಸಂಕಟ ಖಂಡಿತ ದೇವರು ನೋಡುವಂತ ದೇವರು. ಅಲ್ಲಿ ಹೇಳ್ತಾರೆ, ಅದಕ್ಕೆ ದೇವರು ಇಲ್ಲಿ ಹೇಳ್ತಾ ಇರೋದು, ನೀನು ನಿನ್ನ ಜೀವಿತದಲ್ಲಿ ತಿಂದು ಬಿಟ್ಟ ವರ್ಷಗಳು, ಮೊದಲನೇದಾಗಿ ನಿಮ್ಮ ಸಮಯ, ನಿಮಗೆ ಬರಬೇಕಾದಂಥ ಅವಕಾಶ, ನೀವು ಕಳೆದುಕೊಂಡಂತ ನೆಮ್ಮದಿ ಸಮಾಧಾನ, ನೀವು ಕಳೆದುಕೊಂಡ ಅನಾರೋಗ್ಯ, ನೀವು ಕಳೆದುಕೊಂಡಿರುವಂತ ಹಣಕಾಸು ಆರ್ಥಿಕ ಎಲ್ಲ ಕಾರ್ಯಗಳನ್ನು ದೇವರು ನೋಡುತ್ತಿದ್ದಾನೆ. ಹಲ್ಲೆಲೂಯಾ. ದೇವರೇನು ಮಾಡ್ತಾ ಇದ್ದಾರಂತೆ? ನೋಡ್ತಾ ಇದ್ದಾರೆ. ಆದರೆ ಆ ಕಳ್ಕೊಳ್ಳೋ ಟೈಮಲ್ಲಿ ನೋವಾಗುತ್ತೆ. ಈಗ ನೋಡಿ, ಮಿಡತೆಗಳೆಲ್ಲ ತಿಂದಾಕುವಾಗ ಒಂದು ವೇಳೆ ಯಾರಾದರೂ ನಾವು ಒಂದು ವೇಳೆ ಬೆಳೆ ಹಾಕಿದ್ರೆ, ಬೆಳೆ ಎಲ್ಲ ಬೇಡ, ಅಷ್ಟು ದೊಡ್ಡ ಇದಕ್ಕೆ ಹೋಗೋದು ಬೇಡ, ನಿಮ್ಮ ಮನೆ ಹತ್ರ ಒಂದು ಪಾಟ್ ಇಟ್ಕೊಳ್ತೀರಾ, ಎಲ್ಲ ಚೆನ್ನಾಗಿ ಗೊಬ್ಬರ ಹಾಕಿ ಎಲ್ಲ ಮಾಡಿ ದಿನ ಎಲ್ಲ ಮಾಡಿಬಿಟ್ಟು ಅದರಲ್ಲಿ ಒಂದು ಟೊಮೊಟೊ ಗಿಡ ಹಾಕ್ತೀರಾ, ಚೆನ್ನಾಗಿ ಬೆಳೀತದೆ. ಚೆನ್ನಾಗಿ ಬಂದು ಹೆಂಗೆ ಬೆಳೀತದೆ ಅಂದರೆ, ಟೊಮೊಟೊ ರೇಟು 100 ರೂಪಾಯಿ ಆಗೋಯ್ತು kg. ನಿಮ್ಮ ಮನೆಯಲ್ಲಿ ಆ ಗಿಡದಲ್ಲೇ ನೋಡಿದ್ರೆ ಒಂದು 5-6 kg ಬಿಟ್ಟಿದೆ ಅಂತ ತಿಳ್ಕೊಳ್ಳಿ. ಆವಾಗ ನೀವು ದಿನಾ ನೋಡಿ ಖುಷಿ ಪಡ್ತಾ ಇರ್ತೀರಾ. ಒಂದು ದಿವಸ ಊರಿಗೆ ಹೋಗ್ಬೇಕಾಗುತ್ತೆ, ಊರಿಗೆ ಹೋಗಿ ಬರೋಣ ಅಂತ ಹೋಗಿರ್ತೀರ. ಬೆಳಿಗ್ಗೆ ಹೋಗಿ ಸಂಜೆ ಬರ್ಬಿಡ ಅಂತ ಹೋಗ್ತೀರಾ. ನೀವು ಬೆಳಿಗ್ಗೆ ಹೋಗಿ ಸಂಜೆ ಬರೋ ಅಷ್ಟರಲ್ಲಿ ಒಂದು ಹಸು ಬಂದು ಇಲ್ಲ ಎಮ್ಮೆ ಬಂದು ಎಲ್ಲ ತಿಂದಾಕಿತ್ತು ಅಂತ ತಿಳ್ಕೊಳ್ಳಿ. ಮನೆಗೆ ಬಂದು ನೀವು ನೋಡ್ತೀರಾ, ಅಬ್ಬಾ ಯಾವುದೋ ಪ್ರಾಣಿ ತಿಂದಿದೆ, ದೇವರ ಆಶೀರ್ವಾದ ಮಾಡಲಿ ಅಂತೀರಾ? ಇನ್ನು ಕೆಲವ್ರಿಗಾದರೆ ಕೆಟ್ಟ ಮಾತುಗಳೇ ಬರ್ತಾರೆ. ಯಾವಳು ಬನ್ನೋ, ಯಾರ ಹಸುನೋ, ಯಾರ ಎಮ್ಮೆನೋ, ಅವ್ರು ಹೆಂಗೆ ಎಷ್ಟು ದಿನದಿಂದ ಕಾಪಾಡ್ಕೊಂಡು ಬಂದಿದ್ದೆ, ಎಷ್ಟು ಕಷ್ಟಪಟ್ಟೆ ನಾನು ಅಂದರೆ ನಿಮ್ಮ ಮನಸ್ಸು ಚುರುಕ್ ಅಂತದೆ. ಏನಪ್ಪ ಇಷ್ಟು ದಿನ ಕಾಪಾಡ್ಕೊಂಡು ಕಣ್ಣಲ್ಲಿ ಕಣ್ಣು ಇಟ್ಕೊಂಡು ಬಂದಿದ್ದ ನನ್ನ ಗಿಡ ಎಲ್ಲ ಏನಾಗ್ಬಿಟ್ಟಿದೆ, ಬುಡ ಮಾತ್ರ ಉಳ್ದೈತಿ, ಏನು ಮಾಡೋದು? ಸಂಸ್ಕೃತ ಬರ್ತದೆ. ಗಿಡ ಪೂರ್ತಿ ಕಾಲಾಗಿದೆ. ನೋಡಿ, ಮಿಡತೆಗಳು ಬಂದ್ರು ಹಂಗೇನಂತೆ, ದಂಡು ಬಂದ್ರೆ ರಾತ್ರಿ ನೆನ್ನೆ ಸಂಜೆ ಆ ತೋಟಗಾರನು ಒಬ್ಬ ಎಂತ ಬೆಳೆ ಬೆಳೆದಿದ್ದೀನಿ ಅಂತ ಮನೆಗೂ ಮಲ್ಕೊಂಡು ಬೆಳಿಗ್ಗೆ ಬಂದು ನೋಡೋಷ್ಟ್ರಲ್ಲಿ ಕಡ್ಡಿಗಳಿರ್ತವೆ. ಏನಾಯ್ತರೋ ಅಂದ್ರೆ ಎಲ್ಲ ಮಿಡತೆಗಳು ತಿಂದಾಕ್ತು. ಅಂದ್ರೆ ಎಷ್ಟು ಉಸೂರ್ ಅಂತದೆ, ಎಷ್ಟು ಅಯ್ಯೋ ಅನಿಸ್ತದಲ್ವಾ ಜೀವನ. ನಮ್ಮ ಲೈಫಲ್ಲಿ ಕೂಡ ಕೆಲವು ಅಯ್ಯೋ ಅನಿಸ್ತದೆ. ಎಷ್ಟೋ ಜನರು ಅಯ್ಯೋ ಅಂದುಕೊಂಡು ಎಷ್ಟೋ ಬಾಧೆ ಪಡುವಂತ ಪರಿಸ್ಥಿತಿಯಲ್ಲಿ ಇರ್ತಾರೆ. ಆ ಟೈಮಲ್ಲಿ ಎಲ್ಲರಿಗೂ ನೋವಾಗುತ್ತೆ, ಎಲ್ಲರಿಗೂ ದುಃಖ ಆಗುತ್ತೆ, ಎಲ್ಲರಿಗೂ ಸಂಸ್ಕೃತ ಬರುತ್ತೆ ಅಲ್ವಾ? ಸಂಸ್ಕೃತ ಅಂದ್ರೆ ಏನು ಅವ್ರ ಉದ್ದೇಶ? ಕೆಟ್ಟ ಮಾತುಗಳು ಅಂತ, ಅದೇ ಸಂಸ್ಕೃತ ಭಾಷೆ ಬರುತ್ತೆ ಅಂತ. ಓಕೆ, ಸೊ ಈ ರೀತಿಯಾಗಿರುವಾಗ ದೇವರು ಹೇಳ್ತಾ ಇದ್ದಾನೆ, ನಮ್ಮ ಜೀವಿತದಲ್ಲಿ ಏನಾದರೂ ನಷ್ಟ ಆಗಿದ್ರು, ಯಾವುದಾದ್ರೂ ಸಂಬಂಧಗಳು ಕೆಟ್ಟು ಹೋಗಿದ್ರು, ಕೆಲವರೊಂದು ಮಾತು ಹೇಳ್ತಾರೆ, ನನ್ನ ಮನಸ್ಸು ಒಂದು ಕನ್ನಡಿ ತರ, ಒಡೆದೋದ್ರೆ ಅದನ್ನ ಜೋಡ್ಸಕ್ಕೆ, ನನ್ನ ಮನಸ್ಸು ಒಂದು ಕನ್ನಡಿ ತರ, ಯಾವ್ದು ಜೋಡ್ಸಕ್ಕೆ ಆಗಲ್ಲ. ಆದ್ರೆ ಒಂದು ವಿಷಯ ಹೇಳ್ತೀನಿ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹಲ್ಲೆಲೂಯಾ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆತನು ನಿನ್ನ ಒಡೆದ ಮನಸ್ಸು, ಒಡೆದ ಜೀವಿತ, ಒಡೆದ ಸಂಬಂಧ, ಕೆಟ್ಟು ಹೋದ ನಿನ್ನ ಆರ್ಥಿಕ ಜೀವಿತ ಎಲ್ಲವನ್ನು ಆತನು ಬೇಕಾದರೆ ಸರಿ ಮಾಡಬಲ್ಲನು. ನಾನು ಯೆಹೋವನು, ನನಗೆ ಅಸಾಧ್ಯವಾದುದುಂಟೋ? ಯಾವುದೂ ಇಲ್ಲ. ದೇವರು ಕಾರ್ಯ ಮಾಡಬಲ್ಲನು. ಎಷ್ಟೋ ಸಾರಿ ನಮ್ಮ ಪರಿಸ್ಥಿತಿಗಳು ಬಹಳ ಖಂಡಿತವಾಗಿಯೂ ಹಾಳಾಗುವಾಗ ದೇವರು ಇವತ್ತು ಹೇಳ್ತಾ ಇದ್ದಾನೆ, ನೀವು ದುಃಖ ಪಡಬೇಡ್ರಿ, ಆಗೋಗಿರೋದಕ್ಕೆ, ಕಳ್ಕೊಂಡಿರೋದಕ್ಕೆ, ನೋವಾಗಿರೋದಕ್ಕೆ ದುಃಖ ಪಡಬೇಡ್ರಿ, ನಾನು ಅದನ್ನ ಏನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ದೇವರು. ನಾನು ಕಟ್ಟಿ ಕೊಡುತ್ತೇನೆ. ಏನ್ ಮಾಡ್ತೇನೆ? ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲೇ, ಗೌರ್ಮೆಂಟ್ ನಾವು ಕೊಡ್ತೀವಿ ಬಿಡ್ರಿ, ನೀವು ಯಾಕೆ ಚಿಂತೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಾನು ಕಟ್ಟಿಕೊಡುವೆನೋ ಎಂದು ಹೇಳ್ತಾ ಇದ್ದಾನೆ. 2ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ನೀವು ಅದೇ ಓದಿದ ವಾಕ್ಯನೇ, 25ನೇ ಕೊನೆ ಭಾಗ, ತಿಂದು ಬಿಟ್ಟ ವರ್ಷಗಳನ್ನ ನಾನು ನಿಮಗೆ ಕಟ್ಟಿಕೊಡುವನು. ಯಾವುದೆಲ್ಲ ಕಟ್ಟಿಕೊಡುತ್ತಾರೆ ಎಂಬುದಾಗಿ ಕೆಲವನ್ನ ನಾವು ನೋಡುವಾಗ, ಮೊದಲನೇದಾಗಿ ವರ್ಷಗಳು ಅಂತ ಅಲ್ಲೇ ಹೇಳಿದೆ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನವನ್ನ ತೆಗೆಯೋಣ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 16ರಲ್ಲಿ, ಈ ದಿನಗಳು ಕೆಟ್ಟವುಗಳಾಗಿವೆ, ಆದದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನ ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳು. ಹಲ್ಲೆಲೂಯಾ. ಏನ್ ಮಾಡ್ಬೇಕಂತೆ? ಕಾಲವು ಕೆಟ್ಟೋಗಿದೆ, ನಾವು
ಕೆಟ್ಟೋದು ಕಾರ್ಯಗಳು ಮನಸ್ಸಿಟ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಆಮೇಲೆ ದೇವರೇ ನನಗೆ ಕಟ್ಕೊಡಪ್ಪ ಅಂದರೆ ಕಟ್ಕೊಡ್ತಾರಾ? ನಾವು ಉಪಯೋಗಿಸಿರುವುದು ಕೆಟ್ಟ ಕೆಲಸಗಳಿಗೆ ಲೋಕಕ್ಕೆ ಉಪಯೋಗಿಸುವಾಗ ದೇವರು ಅದನ್ನು ಕಟ್ಟಿಕೊಡುವುದಿಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ನಿನ್ನ ಸಮಯವನ್ನು ದೇವರಲ್ಲಿ ನೀನು ಕಳೆ. ದಾವೀದನೊಂದು ಮಾತು ಹೇಳ್ತಾನೆ, ನಾನು ಕರ್ತನ ಸಮ್ಮುಖದಲ್ಲಿ ಕಳೆಯುವ 1 ನಿಮಿಷವೂ ಅದು ಸಹಸ್ರಮಾನ ದಿನಗಳಿಗೆ ಸಮಾನವಾಗಿರುವುದು. ಅವನಿಗಿಷ್ಟ ಏನು ಗೊತ್ತಾ? ಅರಮನೆಯಲ್ಲಿ ವಾಸಿಸುವುದಕ್ಕಿಂತ ದೇವಾಲಯದ ಬಾಗಿಲುಗಳನ್ನು ಕಾಯೋದು ಲೇಸು ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಅಂದ್ರೆ ಅದರ ಅರ್ಥ ಏನು? ಅರಮನೆಯಲ್ಲಿರೋದು ಬೆಸ್ಟಾ, ದೇವಾಲಯದಲ್ಲಿರೋದು ಬೆಸ್ಟಾ? ಅನೇಕರು ಏನು ಮಾಡ್ತೀವಿ ಅಂದ್ರೆ ಅರಮನೆಯನ್ನು ಕೋರ್ಕೊಳ್ತೇವೆ. ಸುಖ ಜೀವನ ಬೇಕು, ಸಂತೋಷ ಜೀವನ ಬೇಕು, ಎಲ್ಲ ಚೆನ್ನಾಗಿರ್ಬೇಕು. ಅದೆಲ್ಲ ವ್ಯರ್ಥವಾದವುಗಳು. ಆದರೆ ನಾವು ದೇವರಲ್ಲಿ ಏನು ಸಮಯವನ್ನು ಕಳೆಯುತ್ತೇವೋ, ಕರ್ತನಿಗಾಗಿ ನಾವು ಏನನ್ನು ಉಪಯೋಗಿಸ್ತೇವೋ, ಅದು ನಿಜವಾಗಿಯೂ ನೀವು ಒಂದು ದಿವಸ, ಒಂದು ವಾರದಲ್ಲಿ ಆಲಯದಲ್ಲಿ ಬಂದು ನೀವು ಕಳೆಯುವಂತ 1-2 ತಾಸು ನಿಮ್ಮ ವಾರವೆಲ್ಲ ದಿನಗಳಿಗಿಂತಲೂ ಶ್ರೇಷ್ಠವಾದದ್ದು. ಹೌದಾ ಇಲ್ವಾ? ದೇವರ ವಾಕ್ಯದಲ್ಲಿ ದಾವೀದನು ಹೇಳ್ತಾನೆ, ನಾನು ಯಾವಾಗ ಹೋಗಿ ದೇವರ ಆಲಯವನ್ನು ಸೇರುವೆನೋ, ನನ್ನ ಆತ್ಮವು, ನನ್ನ ಮನಸ್ಸು ಏನಾಗ್ತಾ ಇದೆ? ಹಂಬಲಿಸುತ್ತಾ ಇದೆ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ದೇವರ ಪ್ರಸನ್ನತೆಯಲ್ಲಿ ಇರುವ ಸಮಯವೇ ದೇವರು ನಮಗೆ ತಿರುಗಿ 2ರಷ್ಟು ಹಿಂತಿರುಗಿಸಿ ಕೊಡಲಿಕ್ಕೂ ಶಕ್ತನಾದ ದೇವರು. ಒಂದು, ಆತನು ನಿಮ್ಮ ಸಮಯವನ್ನು ಹಿಂತಿರುಗಿಸಿ ಕೊಡ್ತಾನೆ. 2ನೇದಾಗಿ ನಿಮ್ಮ ಸಂತೋಷವನ್ನು ಆತನು ಹಿಂತಿರುಗಿಸಿ ಕೊಡ್ತಾನೆ. ಹಲ್ಲೆಲೂಯಾ. ಕಳೆದು ಹೋದ ಸಂತೋಷವನ್ನ ದೇವರು ಹಿಂತಿರುಗಿ ಕೊಡುತ್ತಾನಂತೆ. ಕೀರ್ತನೆಗಳ ಗ್ರಂಥದಲ್ಲಿ ನಾವು 51ನೇ ಅಧ್ಯಾಯ 12ನೇ ವಾಕ್ಯವನ್ನು ನಾವು ನೋಡುವಾಗ, ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ಅದೇನಂದ್ರೆ ಆ ಸಂತೋಷ. ಇಂಗ್ಲಿಷಲ್ಲಿ ಹೇಳ್ತದೆ ಜಾಯ್ ಆಫ್ ದೈ ಸಾಲ್ವೇಷನ್. ಅಂದ್ರೆ ಏನಂದ್ರೆ ರಕ್ಷಣಾನಂದ, ಆ ಆನಂದ ನಾನು ತಿರುಗಿ ಅನುಭವಿಸುವಂತೆ ನೀನು ಮಾಡು ದೇವರೇ ಎಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಎಷ್ಟು ಜನ, ದೇವರೇ ನಾನು ಇನ್ನೂ ನಿನ್ನಲ್ಲಿರಬೇಕು ದೇವರೇ, ನಿನ್ನ ಸಮ್ಮುಖದಲ್ಲಿರಬೇಕು ದೇವರೇ, ಪ್ರಾರ್ಥನೆಗಳಲ್ಲಿರಬೇಕು ದೇವರೇ, ಆಲಯದಲ್ಲಿರಬೇಕು ದೇವರೇ ಎಂದು ಎಷ್ಟು ಜನ ಆಸೆ ಪಡ್ತಾರೆ? ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಕೆಲವರೆಲ್ಲ ಏನು ಮಾಡ್ತಾರೆ, ಲೋಕದ ಜನ ಗೊತ್ತಾ, ಒಂದು ಸಿನಿಮಾ ಆಗೋದ್ಮೇಲೆ ನೆಕ್ಸ್ಟ್ ಸಿನಿಮಾಗೆ ಯಾವಾಗ ಹೋಗೋಣ ಅಂತ ನೋಡ್ತಾ ಇರ್ತಾರೆ. ಅವರು ಹಂಬಲಿಸ್ತಾ ಇರ್ತಾರೆ. ನೆಕ್ಸ್ಟ್ ಮೂವಿ ಯಾವಾಗ, ಒಂದು ಟ್ರಿಪ್ ಹಾಕಿದ ಮೇಲೆ ಇನ್ನೊಂದು ಟ್ರಿಪ್ ಯಾವಾಗ ಅಲ್ವಾ, ಒಂದು ಹೋಟ್ಲ್ ತಿಂದು ಬಂದು ಇನ್ನೊಂದು ಹೋಟ್ಲಿಗೆ ಯಾವಾಗ ಹೋಗೋಣ, ಈ ರೀತಿಯಾಗಿ ಅವರು ಹಂಬಲಿಸ್ತಾ ಇರ್ತಾರೆ. ಆದರೆ ನಮ್ಮ ಮನಸ್ಸು ದೇವರಲ್ಲಿ ಹಂಬಲಿಸಬೇಕು. ಅದೇ ನಮಗೆ ನಿತ್ಯವಾದ ಸಂತೋಷವನ್ನು ಕೊಡುತ್ತದೆ. ಉಳಿದ ಎಲ್ಲವೂ ತಾತ್ಕಾಲಿಕವಾದ ಸಂತೋಷಗಳನ್ನು ಕೊಡುತ್ತವೆ. ನಿತ್ಯವಾದ ಸಂತೋಷ ಬೇಕಾ, ತಾತ್ಕಾಲಿಕವಾದದ್ದು ಬೇಕಾ? ಆಮೇನ್. ನಿತ್ಯವಾದ ಸಂತೋಷ ನಮಗೆ ಬೇಕು. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನ ರಕ್ಷಣಾನಂದವನ್ನು ತಿರುಗಿ ಅನುಭವಿಸುವಂತೆ ಮಾಡಪ್ಪ. ನಾವು ಕೇಳ್ಕೋಬೇಕಪ್ಪ, ನನ್ನ ಲೈಫಲ್ಲಿ ಏನೂ ಸಾಧನೆ ಮಾಡಲಿಲ್ಲ, ದುಡಿದಿದ್ದು ಒಂದೇ ಜ್ಞಾಪಕ ಇದೆ, ಕಷ್ಟಪಟ್ಟಿದ್ದು ಜ್ಞಾಪಕ ಇದೆ ಹೊರತು ಏನು ನಾನು ಸೇವ್ ಮಾಡಿ ಇಡಲಿಲ್ಲ. ಎಲ್ಲ ನಾನು ಸೇವ್ ಮಾಡಿಟ್ಟಿರೋದೇನೆಂದರೆ ಬೀರುವದಲ್ಲಿ ಸೀರೆಗಳು, ಕಬೋರ್ಡಲ್ಲಿ ಶರ್ಟ್ಗಳು ಅಲ್ವಾ, ಮನೆಗಳಲ್ಲಿ ಪಾತ್ರೆಗಳು. ನಿಮ್ಮ ಮನೆಗಳಲ್ಲಿ ಪಾತ್ರೆಗಳಿಲ್ಲ? ನಮ್ಮ ಅಕೌಂಟಲ್ಲಿ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಮನೆಗಳಲ್ಲಿ ಪಾತ್ರೆಗಳಿರಬೇಕು. ಅಡುಗೆ ಮಾಡ್ತೀವೋ ಇಲ್ವೋ ಪಾತ್ರೆಗಳಿರ್ಬೇಕು. ನೋಡೋರು ಬಂದು ನೋಡಿ ವಾ ಇಷ್ಟು ಅನ್ಬೇಕು. ನೀನು ಉಪಯೋಗಿಸ್ತೀವೋ ಉಪಯೋಗಿಸಲ್ವೋ ಅದು ಬೇರೆ ಕತೆ. ಅಂದರೆ ಅದಿರಬೇಕು, ಅದನ್ನು ನಾವು ನೋಡ್ತಾ ಇರ್ತೇವೆ. ಆದರೆ ಅದು ಮುಖ್ಯ ಅಲ್ಲ. ಅದೆಲ್ಲ ನಮಗೆ ಸಂತೋಷ ಕೊಡುವಂಥದ್ದು. ನಮಗೆ ಸಂತೋಷ ಕೊಡುವಂಥದ್ದನ್ನು ನಾವು ಉಪಯೋಗಿಸಿಕೊಳ್ಳಬೇಕು. ಎಷ್ಟು ಬೈಬಲ್ ಇದೆ ನಮ್ಮ ಹತ್ರ? ಯಾರ ಹತ್ರ ಆದರೂ 2 ಬೈಬಲ್ ಇದೆಯಾ? ಒಂದೇ ಬೈಬಲ್ ಉಪಯೋಗಿಸವು, ಸುಮ್ಮನೆ ಇರೋವಲ್ಲ. 2 ಬೈಬಲ್ ಇದೆಯಾ? ಓಕೆ, 2 ಬೈಬಲ್. ನಿನ್ನೆ ಯಾರೋ ಒಬ್ಬ ಸಹೋದರಿ ಹೇಳ್ತಾ ಇದ್ರು, ನಮ್ಮ ಮಗನ ಹತ್ರ 2 ಮೊಬೈಲ್ ಇದೆ ಪಾಸ್ಟ್ರೆ, 2 ಒಂದೇ ಸರಿ ಯೂಸ್ ಮಾಡ್ತಾರೆ. ನಾನು ಕೇಳಿದೆ ಅದೆಂಗೆ ಅಂದೆ. ಒಂದು ಹಾಡಾಡ್ಕೊಂಡು ಸಿನಿಮಾ ನೋಡ್ತಾ ಇರ್ತಾನೆ, ಇನ್ನೊಂದು ಗೇಮ್ ಆಡ್ತಾ ಇರ್ತಾನೆ ಪಾಸ್ಟ್ರೆ, 2 ಒಂದೇ ಸಾರಿ ಅಂತ. ಅಬ್ಬಬ್ಬ, ಟ್ಯಾಲೆಂಟೆಡ್ ಈ ಕಾಲದ ಮಕ್ಕಳು ಅಲ್ವಾ. 2 ಮೊಬೈಲ್ ಒಂದೇ ಸಾರಿ ಯೂಸ್ ಮಾಡ್ತಾ ಇರೋದು. ಆ ರೀತಿಯಾದಂಥ ಟ್ಯಾಲೆಂಟೆಡ್ ಇರುವಂಥವ್ರು ಇದ್ದಾರೆ ಇಲ್ಲಿ ಈ ಕಾಲದಲ್ಲಿ. ಆದರೆ ನೋಡುವಾಗ ನಾವು ದೇವರ ಸಮ್ಮುಖದಲ್ಲಿ ನಾವು ಹೆಚ್ಚಿನ ಅಧಿಕ
ಪುಸ್ತಕಗಳು, ಹಾಡುಗಳನ್ನು ಕೇಳಿಬೇಕು. ದೇವರಲ್ಲಿ ನಾವು ಬೆಳೆಯೋದನ್ನು ಕಲಿಬೇಕು. ವಸ್ತುಗಳನ್ನು ಶೇಖರಿಸೋದರಲ್ಲಿ, ಅದರಲ್ಲಿ ಸಂತೋಷ ಪಡುವುದರಲ್ಲ. ಆವಾಗ ದೇವರು ಹೇಳ್ತಾನೆ, ನಾನು ಆಗ ನಿನ್ನ ಸಂತೋಷವನ್ನ ಕಟ್ಟಿಕೊಡುವೆನು. ನಾವು ಯಾವುದಕ್ಕೋ ಸಮಯನ ವೆಚ್ಚ ಮಾಡಿ ದೇವರೇ ನನಗೆ ಸಂತೋಷ ಕೊಡು ಅಂದರೆ ದೇವರು ಕೊಡೋದಿಲ್ಲ. ದೇವರು ನಾವು ಮಾಡಬೇಕಾದ ಕಾರ್ಯಗಳನ್ನು ಆತನು ಮಾಡಬೇಕು. ಮೂರನೇದಾಗಿ ದೇವರ ವಾಕ್ಯ ಹೇಳುತ್ತದೆ, ನಾನು ನಿನ್ನ ಬಲವನ್ನು ಕಟ್ಟಿಕೊಡುವೆನು. ಏನನ್ನ ಕಟ್ಟಿಕೊಡುವೆನು? ಬಲವನ್ನು. ಮೊದಲನೇದೇನು ಹೇಳಿದೆ? ಯಾವುದನ್ನ ಕಟ್ಟಿಕೊಡ್ತಾನೆ ದೇವರು? ಸಮಯವನ್ನು ಕಟ್ಟಿಕೊಡ್ತಾನೆ. ಯಾವುದನ್ನ? ಎರಡನೇದು ಏನು ಕಟ್ಟಿಕೊಡ್ತಾನೆ ದೇವರು? ಸಂತೋಷವನ್ನು ಕಟ್ಟಿಕೊಡ್ತಾನೆ. ಮೂರನೇದು ನಮ್ಮ ಬಲವನ್ನು ಕಟ್ಟಿಕೊಡುತ್ತಾನೆ. ಯಾಕೆಂದ್ರೆ ದುಡಿದು ಕಷ್ಟಪಟ್ಟು, ಕೆಲವರು ಹೇಳ್ತಾರೆ ಮನೆಗಳಲ್ಲಿ, ದುಡ್ದು ನಾನು ಹೋದ್ರೇನೆ ಅಲ್ವಾ, ದುಡ್ದು ನಾನು ಹೋದ್ರೇನೆ ಏನೂ ಪ್ರಯೋಜನ ಇಲ್ಲಪ್ಪ, ಕಷ್ಟಪಟ್ರೇನೆ ಅಂತ ಹೇಳ್ತೇವೆ. ಆದ್ರೆ ದೇವರು ಹೇಳ್ತಾನೆ, ನೀನು ಕಳೆದುಕೊಂಡ ಬಲವನ್ನು ನಾನು ಮತ್ತೆ ನಿನಗೆ ಕಟ್ಟಿಕೊಡುತ್ತೇನೆ. ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ 40ನೇ ಅಧ್ಯಾಯ ಗೊತ್ತಿರುವ ವಾಕ್ಯ 31ನೇ ವಾಕ್ಯ ಹೇಳುತ್ತದೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನ ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಹಾಲೆಲೂಯಾ. ಏನ್ ಮಾಡ್ಬೇಕಂದ್ರೆ ನಾವು ಹೊಸ ಬಲ ಹೊಂದಿಕೊಳ್ಳಬೇಕಾದ್ರೆ ಏನ್ ಮಾಡ್ಬೇಕು? ಯೆಹೋವನನ್ನು ನಿರೀಕ್ಷಿಸುವವರು ಏನ್ ಮಾಡ್ತಾರೆ? ದೇವರನ್ನ ನಿರೀಕ್ಷಿಸಿದರೆ ನಮ್ಮ ಬಲವನ್ನ ಮತ್ತೆ ದೇವರು ಏನ್ ಮಾಡ್ತಾನಂತೆ? ಕಟ್ಟಿಕೊಡುತ್ತಾನೆ. ಏನ್ ಮಾಡ್ತಾನೆ? ಕಟ್ಟಿಕೊಡುತ್ತಾನೆ. ವಯಸ್ಸಾಗೋಗ್ತಾ ಇರ್ತದೆ ಅಲ್ವಾ? ಕೆಲವನ್ನ ನಾನು ನೋಡಿದ್ದೀನಿ, ನಮ್ಮಲ್ಲಿ ಯಾರು ಅಂತ ಕಾಣಿಸಲ್ಲ, ಕೂದಲು ಮಾತ್ರ ಕಪ್ಪಗಿರ್ತವೆ, ಆದರೆ ನಡೆಯೋ ನಡತೆ ಮಾಡೋ ಕೆಲಸಗಳೆಲ್ಲ ಸಪ್ಪಗಿರ್ತವೆ. ಹೆಂಗೆ ಕಪ್ಪಗಾದವು? ಕಲ್ಲರ್ ಹಾಕಿದ್ದಕ್ಕೆ. ಇನ್ನೇನು ನಿಜವಾದ ಸ್ಟ್ರೆಂತ್ ಅಲ್ಲ ಅದು. ನಾವು ಕೂದಲನ್ನ ಕಪ್ಪು ಮಾಡಿಕೊಂಡಷ್ಟು ಶರೀರನ ನಾವು ದಪ್ಪ ಮಾಡ್ಕೊಳಕ್ಕಾಗುತ್ತಾ? ದಪ್ಪ ಅಂದ್ರೆ ಏನು ಹಂಗ ದಪ್ಪ ಅಲ್ಲ, ಬಲಪಡಿಸ್ಕೊಳಕ್ಕಾಗುತ್ತಾ? ನೋಡಿ, ದೇವರು ಹೇಳ್ತಾನೆ, ನಿನ್ನ ಬಲ ಹೆಚ್ಚಬೇಕಾದರೆ ನನ್ನನ್ನು ನೀನು ನಿರೀಕ್ಷಿಸಬೇಕು. ಏನ್ ಮಾಡಬೇಕು? ಯಾವಾಗ ನಾವು ದೇವರಲ್ಲಿ ನಾವು ಸಂತೋಷವಾಗಿರುತ್ತೇವೋ, ನಂಬಿಗಸ್ತರಾಗಿರುತ್ತೇವೆ, ನಂಬಿಕೆಯಿಂದಿರುತ್ತೇವೋ, ನಮಗೆ ದೇವರ ಆಯಸ್ಸನ್ನು ಕೊಡ್ತಾನೆ. ಈ ಪಾರ್ಕ್ಗಳಲ್ಲೆಲ್ಲ ಹೋಗಿ ನೋಡಿದ್ರೆ, ದಿಢೀರ್ನೆ ಹೋದ್ರೆ ಅಂತ ಇರ್ತಾರೆ ಅವರು. ಏನಪ್ಪ ಇದೇನು ಹಿಂಗಂತವ್ರಂದ್ರೆ, ಅದೊಂದು ಏನೋ ಇದಂತೆ, ಏನೋ ಎಕ್ಸಸೈಸ್, ಏನದು ಎಕ್ಸಸೈಸ್, ಲಾಫಿಂಗ್ ಥೆರಪಿ. ಏನ್ ಮಾಡ್ಬೇಕದು? ನಗೋದೇ ಒಂದು ಕೆಲಸ, ಬೇರೆ ಏನು ಕೆಲಸ ಇಲ್ಲ. ಮನೆಯಲ್ಲಿ ಅಳೋದೇ ಕೆಲಸ, ಅಲ್ಲಿ ಬಂದು ನಗೋದೇ ಕೆಲಸ. ಹಂಗಾದ್ರೂ ಆಯಸ್ಸು ಜಾಸ್ತಿ ಆಗುತ್ತೇನೋ ಅಂತೇಳಿ ಪಾರ್ಕಲ್ಲಿ ಹೋಗಿ ಸ್ವಲ್ಪ ನಗ್ತೀವಿ, ಮನೆಯಲ್ಲಿ ಹೋಗಿ ಸ್ವಲ್ಪ ತಾಳ್ತೀವಿ, ಅದಕ್ಕೂ ಈಕ್ವಲ್ ಆಗಿಬಿಡ್ತದೆ. ಓಕೆ, ಇಲ್ಲಿ ನೋಡ್ತಾ ಇದ್ರೆ ದೇವರೇನ್ ಮಾಡ್ತಾನೆ? ನಿನ್ನ ಬಲವನ್ನು ನಾನೇನ್ ಮಾಡ್ತೇನೆ? ಹೆಚ್ಚಿಸ್ತೇನೆ. ಯಾವಾಗ? ಕರ್ತನನ್ನು ನಾವೇನ್ ಮಾಡಬೇಕು? ನಿರೀಕ್ಷಿಸಬೇಕು. ನೋಡಿ, ದೇವರು ಹೇಳ್ತಾ ಇದ್ದಾನೆ, ಇಲ್ಲಿ ಕಂಡೀಷನ್ ಇದೆ, ಅದನ್ನ ಹಾಸ್ಟೆಲ್ ಹೇಳ್ತೀನಿ ನಾನು. ದೇವರೆಲ್ಲ ಕೊಡ್ತೀನಿ ಅಂತ ಹೇಳೋದಲ್ಲ, ಮಧ್ಯದಲ್ಲಿ ಇದೆ. ಅದನ್ನು ಮಾಡಿದ್ರೇನೆ ಸುಮ್ಮನೆ ಎಲ್ಲ ಕೊಡ್ತೀನಿ ಅಂತೆಲ್ಲ. ಸಮಯವನ್ನು ಕಟ್ಟಿಕೊಡ್ತೇನೆ, ನಿನ್ನ ಸಂತೋಷವನ್ನು ಕಟ್ಟಿಕೊಡ್ತೇನೆ, ನಿನ್ನ ಬಲವನ್ನು ಕಟ್ಟಿಕೊಡ್ತೇನೆ ಅಂತ ದೇವರು ಹೇಳ್ತಾ ಇದ್ದಾನೆ. ನಾಲ್ಕನೇದಾಗಿ ನಿನ್ನ ಸಮಾಧಾನವನ್ನ ಇಲ್ಲ, ಶಾಂತಿಯನ್ನ ಮತ್ತೆ ಕಟ್ಟಿಕೊಡುತ್ತೇನೆ ಎಂದು ಕೂಡ ದೇವರ ವಾಕ್ಯ ಹೇಳುತ್ತಾ ಇದೆ. ಯೋಹಾನ 14:27 ನಮಗೆ ಗೊತ್ತಿರುವಂತ ವಾಕ್ಯ. ಅಲ್ಲಿ ಹೇಳುತ್ತದೆ, ಯೇಸು ಸ್ವಾಮಿ ಹೇಳ್ತಾರೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಮತ್ತೆ ನಾನು ಕಟ್ಟಿಕೊಡ್ತೀನಿ ನಿನಗೆ ಶಾಂತಿಯನ್ನ ಎಂದು ದೇವರ ವಾಕ್ಯ ಹೇಳುತ್ತಿರುವುದನ್ನ ನೋಡುತ್ತೇವೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಹಾಲೆಲೂಯಾ. ಈಗ ಎಷ್ಟು ವಿಷಯ ಹೇಳಿದ್ವಿ, ಎಷ್ಟು ಕಟ್ಟಿಕೊಡ್ತಾರಂತೆ ದೇವರು? 4. ಮೊದಲೇನು? ಎರಡನೇದೇನು? ಮೂರನೇದೇನು? ನಾಲ್ಕನೇದೇನು? ಮತ್ತು ಶಾಂತಿ. 5ನೇದಾಗಿ ನೋಡುತ್ತೇವೆ, ನಿನ್ನ ಗೌರವವನ್ನು ನಾನು ಕಟ್ಟಿಕೊಡ್ತೇನೆ. ಏನನ್ನ ಕಟ್ಟಿಕೊಡ್ತಾನಂತೆ? ನಾವು ಕೆಲವು ಸಾರಿ ಅವಮಾನ ಪಟ್ಟಿರ್ತೇವಲ್ವಾ? ಕೆಲವರು ಹೇಳ್ತಾರೆ, ನೀನು ಯೇಸು ಸ್ವಾಮಿಯನ್ನು ನಂಬಿ ನಿನಗೇನು ಸಿಕ್ಕೈತೆ? ಇನ್ನೂ ನೀನು ಬಡವಳಾಗೇ ಇದ್ದೀಯಲ್ವಾ? ಏನಂತ ಸಾಧನೆ ಮಾಡಿದೀಯಾ? ನೋಡು, ನಾವಂತೂ ಇನ್ನೂ ಬೆಳೆದಿದ್ದೀವಿ, ನಾವಂತೂ ಮನೆ ಕಟ್ಟಿದ್ದೀವಿ, ಸೈಟ್ ತಗೊಂಡಿದ್ದೀವಿ, ಅದು ಮಾಡಿದ್ವಿ, ಇದು ಮಾಡಿ, ನೀನೇನು ಮಾಡಿದೀಯಾ? ಅದೇನೋ ದೇವರು, ಅದು ಯಾವುದೋ ದೇವರು ಅಂತ ಹೋಗ್ತೀಯ, ಏನು ಬಂದೈತಿ ನಿನಗೆ ಅಂತ ಹೇಳ್ತಾರೆ. ಇವತ್ತು ದೇವಜನವೇ, ಈ ಲೋಕದಲ್ಲಿರುವಾಗ ನಮ್ಮನ್ನು ಅವಮಾನ ಪಡಿಸಬಹುದು. ಏನು ಸಿಗ್ತದಲ್ಲಿ ಹೋದರೆ ಏನು ಬರ್ತದೆ ನಿಮಗೆ ಅಂತ ಅವಮಾನ ಪಡಿಸಬಹುದು. ಆದರೆ ಒಂದು ದಿವಸ ಅವರೆಲ್ಲ ತಲೆ ತಗ್ಗಿಸ್ತಾರೆ, ನಿಮ್ಮ ತಲೆ ಎತ್ತಲ್ಪಡ್ತದೆ.
ಬರೀ ನಿಮ್ಮವರಲ್ಲ, ನಿಮಗೆ ಸಂಬಂಧಪಟ್ಟ ನಿಮ್ಮ ಖಾನ್ದಾನ್ ಮೊತ್ತ ಅಲ್ಲ, ಪ್ರಪಂಚದ ಎಲ್ಲ ಮಾತ್ರ ಅಲ್ಲ, ಆದಾಮನಿಂದ ಹಿಡಿದು ಎಲ್ಲಾ ಜನರ ಮುಂದೆ ನಿಮಗೆ ದೇವರು ಕೊಡುವ ಗೌರವವನ್ನು ಅವರ ತಲೆ ತಗ್ಗಿಸುತ್ತೆ, ನಿಮ್ಮ ತಲೆ ಹೆಚ್ಚಿಸುತ್ತೆ. ದೇವರು ಕಾರ್ಯ ಮಾಡ್ತಾ ನಾವು ಅಂದುಕೊಳ್ಬಹುದು, ನಾವು ಸುಮ್ಮನೆ ನಂಬ್ತಾ ಇಲ್ಲ, ಇದು ನಮಗೇನು ಹುಚ್ಚ, ನಾವು ಪ್ರತಿ ವಾರ ಇಲ್ಲಿ ಬಂದು ಪ್ರತಿದಿನ ವಾಕ್ಯ ಕೇಳಿಕೊಂಡು ದೇವ್ರನ್ನ ಅನುಸರಿಸಕ್ಕೆ ಏನು ಸಿಗಲ್ಲ, ಏನು ಇಲ್ಲ ಅಂದ್ರೆ ನಾವೇನಕ್ಕೆ ದೇವ್ರು ನಂಬ್ತೀವಿ? ನಮಗ್ ಗೊತ್ತು ದೇವರು ಕೊಡ್ತಾನೆ ಅಂತ, ದೇವರು ನಮ್ಮನ್ನು ನಡೆಸ್ತಾನೆ ಅಂತ ಗೊತ್ತು, ಅದಕ್ಕೆ ನಾವು ಇಷ್ಟು ಪ್ರಯಾಸ ಪಡ್ತಾ ಇದ್ದೀವಿ. ಅವರಿಗೆ ಕಾಣಿಸ್ತಾ ಇಲ್ಲ, ನಮಗ್ ಕಾಣಿಸ್ತಾ ಇದೆ. ನಿಮಗೆ ಕಾಣಿಸ್ತಾ ಇದೆಯಾ? ಬಹುಶಃ ನಿಮಗೆ ಪರಲೋಕ ಇದೆ ಅನ್ನೋದು ಗೊತ್ತಿದೆಯಲ್ಲ, ನಿತ್ಯ ಜೀವ ಇದೆ ಗೊತ್ತಿದೆಯಲ್ಲ, ನಿಮಗೆ ಕಿರೀಟ ಸಿಗುತ್ತೆ ಅಂತ ಗೊತ್ತಿದೆಯಲ್ಲ, ಬಿಳಿ ಬಟ್ಟೆಗಳನ್ನು ಧರಿಸಿ ನಿಮ್ಮನ್ನ ಸಿಂಹಾಸನದ ಮೇಲೆ ಕೂರಿಸುವಂತವನ್ನ ಮಾಡ್ತಾನಲ್ವಾ? ಹಾಗಿರುವಾಗ ಇವತ್ತು ನೀವು ನಾನು ಏನು ಇಲ್ಲದವರಾಗಿರ್ಬೋದು, ಒಂದು ದಿವಸ ನಿಮ್ಮನ್ನು ನೋಡಿ ಲೋಕವೇ ತಲೆ ತಗ್ಗಿಸುವಂತೆ ಆಗುತ್ತದೆ. ಆದ್ರಿಂದ ನಿಮಗೆ ಅವಮಾನ ಆಗೋದಿಲ್ಲ, ಗೌರವ. ದೇವರು ಹೇಳ್ತಾನೆ, ಜಕರ್ಯನ ಗ್ರಂಥ 9ನೇ ಅಧ್ಯಾಯ ಅದರ 12ನೇ ವಾಕ್ಯವನ್ನು ಓದಿಕೊಳ್ಳೋಣ. ಜಕರ್ಯನ ಗ್ರಂಥ ಅದರ 9ನೇ ಅಧ್ಯಾಯ 12ನೇ ವಾಕ್ಯ. ಸುನಿರೀಕ್ಷೆಯುಂಟಾದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂತಿರುಗಿರಿ, ನಿಮಗೆ 2ರಷ್ಟು ಸುಖವನ್ನ ದಯಪಾಲಿಸುವೆನು. ಹಾಲೆಲೂಯ. ಎಷ್ಟರಷ್ಟು ಸುಖ? 2ರಷ್ಟು ಸುಖ, 2ರಷ್ಟು ಗೌರವ ನಾನು ನಿಮಗೆ, ಸೆರೆಯವರೇ ಅಂತ ಹೇಳ್ತಾ ಇದೆ. ಸೆರೆಯಲ್ಲಿರುವಂತವರೇ ನಿಮಗೇನು ಮಾಡ್ತೇನೆ? ನಾನು 2ರಷ್ಟು ಸುಖವನ್ನ ದಯಪಾಲಿಸುತ್ತೇನೆ. ಹಾಲೆಲೂಯ. ಇವತ್ತು ನೋಡಿ, ನಮಗೆಲ್ಲ ಉದಾಹರಣೆಗಳನ್ನು ಹೇಳುತ್ತಾ ಹೋದರೆ, ಯೋಬನ ಗ್ರಂಥ 42 10ನೇ ಅಧ್ಯಾಯದಲ್ಲಿ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟು ಕಟ್ಟಿಕೊಟ್ಟನು. ಏನು ಮಾಡಿದ್ರು? 2ರಷ್ಟು ಕಟ್ಟಿಕೊಟ್ಟನು. ದೇವರು ನಷ್ಟಪಡಿಸುವ ದೇವರಲ್ಲ, ಕಟ್ಟಿಕೊಡುವ ದೇವರು. ಆದರೆ ಮಧ್ಯದಲ್ಲಿ ಗುಣಗುಟ್ಟಬಾರದು. ನಂಬಿದ ದೇವರ ಏನಪ್ಪ ನಡು ನೀರಲ್ಲಿ ಕೈ ಕೊಟ್ಬಿಟ್ಟಲ್ಲಪ್ಪ ಅನ್ನಬಾರ್ದು. ಗುಣಗುಟ್ಟಿದರೆ ಆಶೀರ್ವಾದ ಕಳ್ಕೊಳ್ತೀವಿ. ನಂಬಿದರೆ ಹೊಂದುವಿರಿ, ಅನುಮಾನ ಪಟ್ಟರೆ ಕಳೆದುಕೊಳ್ಳುವಿರಿ. ಹೌದಾ ಇಲ್ವಾ? ನಂಬಿದವರು ಖಂಡಿತ ಹೊಂದಿಕೊಳ್ಳುವರು, ಅನುಮಾನ ಪಟ್ಟವರು ಖಂಡಿತ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಾವು ನಂಬುವವರಾಗಿರಬೇಕೇ ಹೊರತು ನಾವು ಅನುಮಾನ ಪಡುವಂಥವರಾಗಿರಬಾರದು. ನಿಮಗೆ ಕೆಲವು ಉದಾಹರಣೆಗಳನ್ನು ನಾನು ಹೇಳಿಬಿಡ್ತೇನೆ, ಇನ್ನು ಮುಂದಕ್ಕೆ ಹೋಗೋಣ. ನಿಮಗೆ ಗೊತ್ತಿದೆ, ಯೋಸೇಫನು ಸೆರೆಮನೆಯಲ್ಲಿದ್ದನು, ಆದರೆ ಒಂದು ದಿವಸ ದೇವರು ಅವನಿಗೆ ಅರಮನೆಯನ್ನು ಕೊಟ್ಟನು. ಹಾಲೆಲೂಯಾ. ನಹೋಮಿಯ ಜೀವಿತ ಒಂದು ಕಾಲದಲ್ಲಿ ಕಹಿಯಾಗಿತ್ತು, ಇನ್ನೊಂದು ಕಾಲದಲ್ಲಿ ಆಕೆ ಜೀವಿತ ಸಿಹಿಯಾಗಿ ಮಾರ್ಪಡಿತ್ತು. ಪೇತ್ರನನ್ನು ನಾವು ನೋಡುತ್ತಾ ಇದ್ದೇವೆ, ಒಂದು ಕಾಲದಲ್ಲಿ ಬಹಳ ಕಳವಳವುಳ್ಳವನಾದನು, ಇನ್ನೊಂದು ಕಾಲದಲ್ಲಿ ಅವನು ಬಂಡೆಯಾದನು. ಹಾಲೆಲೂಯಾ. ಇವತ್ತು ನೀವು ನಾನು ಇದೇ ರೀತಿಯಾಗಿ ಬಲಹೀನರಾಗಿರಬಹುದು, ನಾವು ಬಲ ಇಲ್ಲದವರಾಗಿರಬಹುದು, ಸಮಯ ಕಳೆದೋಗಿರಬಹುದು, ಸಂತೋಷ ಕಳೆದೋಗಿರಬಹುದು, ಶಾಂತಿ ಇಲ್ಲದೆ ಇರಬಹುದು, ಯಾವುದೇ ನೆಮ್ಮದಿ ಇಲ್ಲದೆ ಇರಬಹುದು. ದೇವರು ಹೇಳ್ತಾನೆ, ನೀನು ಈ ಕೆಲಸ ಮಾಡಿದರೆ ನಾನು ಅದನ್ನು ಕಟ್ಟಿಕೊಳ್ತೇನೆ. ಅದು ಏನಪ್ಪ ಅಂತ ಹೇಳಿ ಯೋಬೇಲನ ಗ್ರಂಥ 2ನೇ ಅಧ್ಯಾಯ 12-13ನೇ ವಾಕ್ಯದಲ್ಲಿ ಓದ್ತಾ ಇದ್ದೇವೆ. ಯೋಬೇಲ 2ನೇ ಅಧ್ಯಾಯ 12-13 ಹೇಳ್ತದೆ, ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ. ಏನು? ಯಾವಾಗ? ಈಗಲಾದರೂ. ಏನರ್ಥ? ಅದರ ಅರ್ಥ ಹೆಂಗೂ ನಷ್ಟ ಹೊಂದಿದ್ದೀಯಾ, ಸೋತ್ ಹೋಗಿದ್ದೀಯಾ, ಬಿದ್ದೋಗಿದ್ದೀಯಾ, ಕತೆ ಮುಗಿದೋಗಿದೆ. ಈಗಲಾದರೂ ನೀನೇನು ಮಾಡ್ಬೇಕಂತೆ? ನೀನು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಏನು ಮಾಡಬೇಕು? ಉಪವಾಸ ಮಾಡೋದಲ್ಲ, ಅಲ್ಲ, ಏನ್ ಮಾಡಬೇಕು? ತಿರುಗಿಕೊಳ್ಬೇಕು. ದ ಫಸ್ಟ್ ಥಿಂಗ್ ಏನು ಗೊತ್ತಾ? ನಾವು ದೇವರ ಕಡೆಗೆ ತಿರುಗಿಕೊಳ್ಬೇಕು. ಹಾಲೆಲೂಯಾ. ಮನುಷ್ಯರೇನು ಮಾಡ್ತೀವಿ ಗೊತ್ತಾ? ನನಗೆ ತುಂಬ ಸಾಲ ಆಗೋಗ್ಬಿಟ್ಟಿದೆ, ಇನ್ನೊಂದು ಸಾಲ ಸಿಗ್ತದಾ ಅಂತ ಹೋಗ್ತಾರೆ. ಅದೇನು ಹೇಳ್ತಾರಲ್ಲ, ಕೆಟ್ಟರು ಬುದ್ಧಿ ಬರಲಿಲ್ಲ ಅಂತ. ಕೆಟ್ಟರು ಕೂಡ ಸಣ್ಣ ಸಣ್ಣ ಸಾಲ ಮಾಡಿ 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 ದೊಡ್ಡ ಸಾಲಕ್ಕೂ ಧೈರ್ಯ ಮಾಡ್ತಾರೆ ಅಲ್ವಾ? ನನ್ನ ಉದ್ದೇಶ ಏನಂದ್ರೆ, ಆಲ್ರೆಡಿ ನಾವು ಸಾಲಗಳು ಕಟ್ತಾ ಇದೀವಲ್ವಾ. ಒಂದು ಅದೇನು ಹೇಳ್ತದೆ, ಸಣ್ಣ ಸಾಲ ಕಟ್ಟೋದಕ್ಕೆ ದೊಡ್ಡ ಸಾಲ ಈ ಮಿಡತೆಗಳಿದ್ದಂಗೆ, ಈ ದೊಡ್ಡ ಸಾಲ ಕಟ್ಟೋದಕ್ಕೆ ಚೂರಿ ಬಡಿತಾ ಇದ್ದಂಗೆ. ಇನ್ನೊಂದು ಸಣ್ಣದು ಯಾವುದಾದ್ರು ಒಂದೇ ನಾವು ಮಾಡೋಲ್ಲ ಮನುಷ್ಯರು. ಯಾಕೆಂದ್ರೆ ಹೇಗಾದರೂ ಮಾಡಿ ಹೊರಗಡೆ ಬರಬೇಕು ಅಂತ ಆಲೋಚನೆ ಮಾಡಿ ಮಾಡಿ ಕೆಲವು ಸಾರಿ ಅಲ್ಲಿ ಏನಿದ್ರು ತುಳ್ಕೊಂಡು ಮೇಲಕ್ಕೆ ಬರಬೇಕು, ಕೆಲವು ಸಾರಿ ಅಲ್ಲಿ ಆಮೆ ಇದ್ರು ತುಳ್ಕೊಂಡ್ ಬರ್ಬೇಕು, ನೀರಲ್ಲಿ ಬಿದ್ದೋಗಿರೋರು.
ಮೇಲಕ್ಕೆ ಬರಬೇಕಾದ್ರೆ ಆಮೆ ಇದ್ರೂ ಅದು ಕಲ್ಲು ಅಂದ್ಕೊಂಡು ತುಳ್ಕೊಂಡು ಮೇಲಕ್ಕೆ ಬರಕ್ಕೆ ನೋಡ್ತಾರೆ. ಆದರೆ ನಾವು ಮೇಲಕ್ಕೆ ಬರೋ ವಿಧದಲ್ಲಿ ತಪ್ಪು ಹೆಜ್ಜೆಗಳನ್ನು ನಾವು ಇಡಬಾರದು. ನಾವು ದೇವರಿಂದ ಸಂತೋಷ, ಸಮಾಧಾನ, ಸಮಯ, ನೆಮ್ಮದಿ, ಆರ್ಥಿಕ ಆಶೀರ್ವಾದ ಎಲ್ಲಗಳನ್ನು ಹೊಂದಿಕೊಳ್ಳಬೇಕಾದರೆ ದೇವರು ಹೇಳ್ತಾನೆ, ಈಗಲಾದರೂ ನನ್ನ ಕಡೆಗೆ ಬರ್ರಪ್ಪ. ಇಷ್ಟು ದಿನ ಬರಲಿಲ್ಲ, ನಷ್ಟ ಆಗಿದೆ, ಎಲ್ಲ ಕಳ್ಕೊಂಡಿದ್ದೀರಾ, ಈಗಲಾದರೂ ಸರಿಯಾಗಿ ನನ್ನ ಹತ್ರ ಬರ್ರಿ. ಕೆಲವರು ಏನು ಮಾಡ್ತಾರೆ, ಅರ್ಧಂಬರ್ಧ ದೇವ್ರು ನಂಬಿರೋರು ಏನು ಚರ್ಚ್ಗೆ ಹೋದ್ರೆ ನಮಗೇನು ದುಡ್ಡು ಕೊಡ್ತಾರೇನು? ಹೊರಗನ ಜೈಲು ಕೆಲವ್ರು ಏನು ಕೊಡ್ತಾರೆ, ದುಡ್ಡು ಕೊಡ್ತಾರೆ ಅಂತ ಅಂದ್ಕೊಳ್ತಾರೆ. ಅಂದರೆ ಏನಂದರೆ, ಕೆಲ್ಸಕ್ಕೆ ಹೋದರೆ ನಮಗೇನಾದರೂ ಸಂಬಳ ಕೊಡ್ತಾರೆ, ಒಂದು OT ಮಾಡಿದ್ರೆ ಸ್ವಲ್ಪ ದುಡ್ಡು ಬರುತ್ತೆ. ಸುಮ್ಮನೆ ಚರ್ಚೆಲ್ಲ ಕೂತ್ಕೊಂಡ್ರೆ ಏನು ಬರುತ್ತೆ ಅಲ್ವಾ ಅಂದ್ಕೊಳ್ಳೋದು ಅವ್ರು ಇದ್ದಾರೆ. ಅದು ಗೊತ್ತಿಲ್ಲ, ಆದರೆ ಅವ್ರ ಅರ್ಥ, ಅವ್ರ ನಂಬಿಕೆ ಅರ್ಧಂಬರ್ಧ ನಂಬಿಕೆ. ಹೌದು, ನಷ್ಟ ಹೊಂದಿದ್ದೇನೆ, ಸೋತು ಹೋಗಿದ್ದೇನೆ, ಎಲ್ಲ ಕಳ್ಕೊಂಡಿದ್ದೇನೆ, ನಾನು ಅಂದ್ಕೊಂಡಿದ್ದು ನಡೆದಿಲ್ಲ, ಆದರೂ ದೇವ್ರು ಹೇಳ್ತಾ ಇದ್ದಾನೆ, ನೀನು ಎಷ್ಟು ನೀನು ಕಳ್ಕೊಂಡಿದ್ಯೋ ನಾನು ಕಟ್ಕೊಡ್ತೀನಿ ಅಂತ ದೇವ್ರು ಹೇಳ್ತಾ ಇದ್ದಾನೆ ತಾನೇ. ಅದನ್ನು ನಂಬಬೇಕು ತಾನೇ. ನಾವು ಅದನ್ನು ನಂಬದೆ ನಾವು ಹಿಂತಿರುಗಿ ಹೋಗಬಾರ್ದು. ಅದಕ್ಕೆ ದೇವ್ರು ಹೇಳ್ತಾನೆ, ಈಗಲಾದರೂ ನನ್ನ ಕಡೆಗೆ ಬರ್ರಿ, ಈಗಲಾದರೂ ನನ್ನ ಕಡೆಗೆ ತಿರುಗಿರಿ. ಆಮೇಲೆ ಏನು ಹೇಳ್ತದ್ರೆ, ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ. ಏನು ಮಾಡ್ರಿ? ಇದು ಉಪವಾಸದ ಬಗ್ಗೆ ಹೇಳಿದ್ರು. ಆಮೇಲೆ ಹೇಳ್ತದೆ, ಅಳಿರಿ. ಯಾಕೆ ಅಳಬೇಕು? ಅಪ್ಪ, ನಾನೇನೋ ತಪ್ಪು ಮಾಡಿಬಿಟ್ಟೆ, ನನಗೆ ಗೊತ್ತಿಲ್ದಿರ ಸಾಲ ಮಾಡಿದೆ, ಗೊತ್ತಿಲ್ದಿರ ಮಾತಾಡ್ಬಿಟ್ಟೆ, ಗೊತ್ತಿಲ್ದಿರ ಈ ತೀರ್ಮಾನ ತಗೊಂಡ್ಬಿಟ್ಟೆ ಅಂತ ನಾವು ಅಳ್ಬೇಕು. ಹೆಂಗೋ ದೇವರ ಹಳ್ಳಿ ಹತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸಿನಿಮಾದಲ್ಲಿ ಅದೇನೋ ಹಾಕ್ಕೊಂಡು ಅಳ್ತಾರಲ್ಲ, ಹಂಗೆ ಅಳಬಾರ್ದು. ಏನು ಹಾಕ್ಕೊಂತಾರತ್ತೆ ಸಿನಿಮಾದಲ್ಲಿ, ಏನು ಗ್ಲಿಸರಿನ್. ಆ ಗ್ಲಿಸರಿನ್ ಹಾಕ್ಕೊಂಡ್ರೆ ಅಳ್ತಾ ಇರ್ತಾರೆ. ಅದು ಅಳೋದು ಸರಿಯಾಗಿ ಅಳಂಗೂ ಇರಲ್ಲ, ಒಂದು ಕಡೆಗೆ ಚೆನ್ನಾಗಿ ಮೇಕಪ್ ಕಾಣಿಸ್ತಾ ಇರ್ತದೆ. ಅಳೋ ಆ ರೀತಿ ಗ್ಲಿಸರನ್ನ ಹಾಕೊಳ್ಳೋದಲ್ಲ ದೇವ್ರ ಮುಂದೆ. ನಿಜವಾಗಿ ನಾವು ಮಾಡಿರೋ ತಪ್ಪಿಗೆ, ನಾವು ತೆಗೆದುಕೊಂಡ ತೀರ್ಮಾನಕ್ಕೆ, ನಾವು ಪಟ್ಟಿರುವಂಥ ಪಾಡಿಗೆ, ನೋವಿಗೆ ಅಳಬೇಕು. ಆಮೇಲೆ ಏನು ಮಾಡಬೇಕಂತೆ? ಗೋಳಾಡಬೇಕು. ಯಾಕೆ? ನನ್ನನ್ನು ಬಿಡಿಸಪ್ಪ, ಇಲ್ಲಿಂದ ಮೇಲೆತ್ತಪ್ಪ, ನಾನು ಕಳ್ಕೊಂಡಿರೋದು ಕಟ್ಟಿಕೊಡಪ್ಪ ಅಂತ ನಾವು ಗೋಳಾಡಿರಿ. ನಿಮ್ಮ ಬಟ್ಟೆಗಳನ್ನಲ್ಲ, ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿ. ಹಾಲೆಲೂಯ. ನಾವು ದೇವರು ಕಟ್ಟಿಕೊಡಬೇಕಾದ್ರೆ ಈ ಕೆಲಸ ನಾವು ಮಾಡಬೇಕಂತೆ. ದೇವರು ಹೇಳ್ತಾನೆ, ಈ ಕೆಲಸ ನೀನು ಮಾಡಿದರೆ ನಾನು ನಿನಗೆ ಏನು ಮಾಡ್ತೇನೆ? ಕಟ್ಟಿಕೊಡುತ್ತೇನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ದೇವಜನವೇ, ಕೆಲವು ವಸ್ತುಗಳನ್ನು, ಈಗ ನಿಮ್ಮ ಮನೆಯಲ್ಲಿ ಒಂದು ಮೊಬೈಲ್ ಇದೆ, ಮೊಬೈಲ್ ಕೆಟ್ಟೋಯ್ತಂದ್ರೆ ನೀವೇ ರಿಪೇರಿ ಮಾಡಕ್ಕೆ ಬರುತ್ತಾ? ಯಾಕೆ? ಎಲ್ಲಿಗೆ ತಗೊಂಡು ಹೋಗ್ತೀರ ಅದನ್ನ? ಮೊಬೈಲ್ ಶಾಪ್ಗೆ ತಗೊಂಡು ಹೋಗ್ತೀರಿ. ಯಾಕೆಂದ್ರೆ ಅನುಭವ ಇರುವಂಥವ್ರ ಹತ್ರ ತಗೊಂಡು ಹೋಗ್ತೀರಾ. ಹಾಗೇನೆ ನಮ್ಮ ಜೀವಿತ ನಷ್ಟ ಆಗಿದೆ ಅಂದರೆ, ನಮ್ಮ ಜೀವಿತ ಕೆಟ್ಟೋಗಿದೆ ಅಂದರೆ, ನಮ್ಮ ಕುಟುಂಬ ಕೆಟ್ಟೋಗಿದೆ ಅಂದರೆ ಯಾರ ಹತ್ರ ತಗೊಂಡು ಹೋಗ್ಬೇಕು? ಕೆಲವರಿಂದ ಅಕ್ಕಪಕ್ಕ ಮನೆಯವ್ರ ಹತ್ರ ಹೇಳ್ತಾರೆ, ಅವ್ರು ಇದನ್ನೇ ಲಾಭ ಮಾಡ್ಕೊಳ್ತಾರೆ. ಇನ್ನೂ ಹೌದಲ್ವಾ? ಲಾಭ ಮಾಡ್ಕೊಂಡು ಇನ್ನೂ ನಮ್ಮನ್ನು ಕೀಳಾಗಿ ನೋಡ್ತಾರೆ. ಆದರೆ ನಾವು ನಮ್ಮ ಕುಟುಂಬದ ಜೀವಿತಗಳನ್ನು ಕಳ್ಕೊಂಡಿರೋದನ್ನು ಕಟ್ಟಿಕೊಡುವಂತೆ ನಾವು ದೇವರ ಬಳಿಯಲ್ಲಿ ಹೋಗಬೇಕು, ಪಶ್ಚಾತ್ತಾಪ ಪಡಬೇಕು, ಕ್ಷಮಾಪಣೆ ಕೇಳಬೇಕು, ಅಳಬೇಕು, ಗೋಳಾಡಬೇಕು, ದೇವರ ಹತ್ರ ಉಪವಾಸ ಮಾಡಬೇಕು, ದೇವರ ಹತ್ರ ಸಂಧಾನ ಮಾಡಿಕೋಬೇಕು, ದೇವರನ್ನು ಆಶ್ರಯಿಸಬೇಕು. ದೇವರನ್ನ ನಂಬಿ, ನಾನು ನಿನ್ನನ್ನಲ್ಲದೆ ಇನ್ಯಾರ ಹತ್ರ ಹೋಗಲ್ಲಪ್ಪ, ನೀನೇ ನನಗೆ ಸಹಾಯ ಮಾಡಬೇಕು ಅಂತ ದೇವರನ್ನ ಕೇಳಿದ್ರೆ ದೇವರು ನಿಮ್ಮನ್ನ ಕರುಣಿಸುತ್ತಾರೆ. ಹಲ್ಲೆಲೂಯ. ಈಗ ಇಷ್ಟೆಲ್ಲ ಮಾಡಿದ ಮೇಲೆ ದೇವರು ಏನು ಮಾಡ್ತಾರೆ ಗೊತ್ತಾ? ಅದೇ ಅಧ್ಯಾಯದ 2ನೇ ಅಧ್ಯಾಯ 26 ಮತ್ತು 27ನೇ ವಾಕ್ಯ ನೋಡ್ರಿ. ಇದು ಮೊದಲು ಕಳ್ಕೊಂಡ್ರಿ, ಈಗ ಪಶ್ಚಾತ್ತಾಪ ಪಟ್ರಿ. ಮಂತ್ರ 26ನೇ ವಚನ ಹೇಳ್ತದೆ, ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು. ಹಾಲೆಲೂಯ. ಏನ್ ಮಾಡ್ತಾನಂತೆ ದೇವರು? ನಮಗೆ ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕೃತ್ಯಗಳನ್ನು ಮಾಡಿದಂತ ನಿಮ್ಮ ದೇವರಾದ ಯೆಹೋವನ ನಾಮವನ್ನ ನೀವೇನ್ ಮಾಡ್ತೀರಾ? ಕೊಂಡಾಡುವಿರಿ. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ನಾನು ಇಸ್ರಾಯೇಲಿನ ಮಧ್ಯದಲ್ಲಿ ನೆಲೆಯಾಗಿದ್ದೇನೆಂತಲೂ, ಅದ್ವಿತೀಯನಾದ ನಾನೇ ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆಂತಲೂ ನಿಮಗೆ ನಿಶ್ಚಯವಾಗುವುದು. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ಆಮೇನ್. ಅರ್ಥ ಆಯ್ತಲ್ಲ? 3 ಸ್ಟೆಪ್ಪು. ಒಂದು
ಸಣ್ಣ ಮಿಡತೆ, ದುಂಡು ಮಿಡತೆ, ಗುಂಪು ಮಿಡತೆ, ಚೂರು ಮಿಡತೆ ತಿಂದಾಕಿದ್ವು. ಏನು ತಿಂದಾಕಿದ್ವು? ಮೊದಲನೇದು ನಮ್ಮ ಸಮಯನ, 2 ಸಂತೋಷನ, 3 ಬಲನ, 4 ಸಮಾಧಾನ ಶಾಂತಿ, 5 ನಮ್ಮ ಗೌರವ ತಿಂದಾಕಿದ್ವು. ಆದರೆ ದೇವರು ಹೇಳ್ತಾನೆ, ಈಗಲಾದರೂ ನೀನು ನನ್ನ ಕಡೆಗೆ ತಿರ್ಕೊಪ್ಪ. ಎಲ್ಲ ಕಳ್ಕೊಂಡಿದೀಯಾ, ಎಲ್ಲ ನಷ್ಟ ಆಗಿದೆ ಅಲ್ವಾ, ಸಂಬಂಧ ಕೆಟ್ಟೋಗಿದೆಯಲ್ವಾ, ಏನೂ ಕೈಗೂಡ್ತಾ ಇಲ್ಲ ತಾನೇ, ಈಗಲಾದರೂ ನೀನು ನನ್ನ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪ ಪಟ್ಟು ಕ್ಷಮಾಪಣೆ ಕೇಳಿ ಗೋಳಾಡಿ ಹತ್ತು ಸುರಿದು ನನ್ನ ಹತ್ರ ಬೇಡಿಕೊಂಡ್ರೆ ನಾನೇನು ಮಾಡ್ತೇನೆ? ಕೊನೆಯಲ್ಲಿ ಹೇಳ್ತಾನೆ, ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತರಾಗುವಿರಿ, ನಿಮಗೆ ಆಶಾಭಂಗವಾಗುವುದಿಲ್ಲ. ನಾನು ಅದ್ವಿತೀಯನು, ನಾನೇ ನಿಮ್ಮ ದೇವರು, ನಿಶ್ಚಯವಾಗಿ ನಿಮಗೆ ಆಶಾಭಂಗವಾಗುವುದಿಲ್ಲ. ಆಮೆನ್. ಕರ್ತನು ತಾನೇ ವಾಕ್ಯಾನುಸಾರವಾಗಿ ನನ್ನನ್ನು ಅನುಗ್ರಹಿಸಬೇಕು ಎನ್ನುವಂಥವರು ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸುವೇ ನಿನಗೆ ಸ್ತೋತ್ರಪ್ಪ. ಯೋವೇಲನ ಗ್ರಂಥದ ಮೂಲಕವಾಗಿ ನಮ್ಮೊಟ್ಟಿಗೆ ನೀನು ಮಾತನಾಡಿದಂಥ ವಿಚಾರಕ್ಕಾಗಿ ಸ್ತೋತ್ರ. ನಾನು ಪುನಃಸ್ಥಾಪಿಸುವೆನೋ, ನೀವು ಕಳ್ಕೊಂಡದ್ದನ್ನು ಕಟ್ಟಿಕೊಡುವೆನೋ, 2ರಷ್ಟು ಹಿಂತಿರುಗಿಸುವೆನೋ, ನೀವು ಆಶಾಭಂಗ ಪಡುವುದಿಲ್ಲ, ನೀವು ಹೊಂದಿದಂಥ ಅವಮಾನವನ್ನು ಇನ್ನು ಅವಮಾನಕ್ಕೆ ಈಡು ಮಾಡುವುದಿಲ್ಲ ಎಂದು ಹೇಳಿದ ದೇವರೇ. ಅಪ್ಪ ದೇವರೇ, ಎಷ್ಟೋ ಜನರು ನಮ್ಮಲ್ಲಿ ಬಲ ಕಳ್ಕೊಂಡಿದ್ದೇವೆ, ಹಣ ಕಳ್ಕೊಂಡಿದ್ದೇವೆ, ಸಮಾಧಾನ ಕಳ್ಕೊಂಡಿದ್ದೇವೆ, ಸಂಬಂಧಗಳನ್ನು ಕಳ್ಕೊಂಡಿದ್ದೇವೆ. ಒಂದರ ಮೇಲೆ ಒಂದು ಕಷ್ಟಗಳಪ್ಪ. ಗುಂಪು ಮಿಡತೆ ತಿಂದು ಹಾಕಿದ್ದನ್ನು ದುಂಡು ಮಿಡತೆ, ದುಂಡು ಮಿಡತೆ ತಿಳಿದಿದ್ದನ್ನು ಚೂರು ಮಿಡತೆ, ಚೂರು ಮಿಡತೆ ತಿಳಿದು ಉಳಿಸಿದ್ದನ್ನು ಸಣ್ಣ ಮಿಡತೆ, ಸಣ್ಣ ಮಿಡತೆ ತಿಳಿಸಿದ್ದನ್ನು ಉಳಿಸಿದ್ದನ್ನು ದೊಡ್ಡ ಮಿಡತೆ ತಿಂದು ಹಾಕಿದ್ವು ಅಪ್ಪ. ಕಷ್ಟದ ಮೇಲೆ ಕಷ್ಟ, ನಷ್ಟದ ಮೇಲೆ ನಷ್ಟ, ನೋವಿನ ಮೇಲೆ ನೋವು, ಸಣ್ಣ ಸಾಲ ಇಲ್ಲ, ದೊಡ್ಡ ಸಾಲ ಇಲ್ಲ, ಎಲ್ಲ ಕಳ್ಕೊಂಡು ನಾವು ಬಾಧೆ ಪಟ್ಟಾಗ ನಿನ್ನ ಕೃಪೆಯೇ ನಮ್ಮ ಮೇಲೆ ಇದ್ದದಕ್ಕಾಗಿ ಸ್ತೋತ್ರಪ್ಪ. ನಾವು ಗೋಳಾಡಿದಾಗ, ಎಷ್ಟೋ ಜನರು ಪಶ್ಚಾತ್ತಾಪ ಪಟ್ಟಾಗ, ಉಪವಾಸ ಪಟ್ಟಾಗ, ಈ ಕೊನೆಯ ವಾಕ್ಯ ಹೇಳಿದ ಹಾಗೆ ಅವರು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತರಾಗುವರು ಎಂದು ಹೇಳಿದ. ಹಾಲೆಲೂಯ. ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಕರ್ತನನ್ನು ನೀವು ಕೊಂಡಾಡುವಿರಿ ಎಂದು ನಿನ್ನ ವಾಕ್ಯ ಹೇಳುತ್ತಾ ಇದೆ. ಸ್ತೋತ್ರ. ಹಾಲೆಲೂಯ. ಮಾತ್ರವಲ್ಲದೆ ನಾನು ಇಸ್ರಾಯೇಲಿನ ಮಧ್ಯದಲ್ಲಿ ನೆಲೆಯಾಗಿದ್ದೇನೆಂತಲೂ ಹೌದಪ್ಪ, ನೀವು ನಮ್ಮ ಮಧ್ಯದಲ್ಲಿ ಇರುತ್ತೀರಿ, ನಮಗೆ ಆಶಾಭಂಗವಾಗದಂತೆ ಮಾಡುತ್ತೀರಿ. ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿದ ಪ್ರತಿ ದೇವ ಮಕ್ಕಳ ಜೀವಿತದಲ್ಲಿ ಆ ಆಶೀರ್ವಾದಗಳನ್ನು ಕಟ್ಟಿಕೊಡಪ್ಪ. ಅವರು ಎಲ್ಲೇ ಇರಲಿ, ಅವರ ಪರಿಸ್ಥಿತಿ ಏನೇ ಆಗಿರಲಿ, ಅವರು ಅಂದುಕೊಂಡದ್ದು ಅವರಿಗೆ ಸಿಗುವ ತನಕ ನೀನು ಅವರ ಜೊತೆಗಾರನಾಗಿರು. ನಂಬಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿ ಸಹೋದರಿಯನ್ನ, ಸಹೋದರನನ್ನ, ಕುಟುಂಬಸ್ಥರನ್ನ, ಯವನಸ್ಥರನ್ನ, ವೃದ್ಧರನ್ನ, ವಿಧವೆಯರನ್ನ, ರೋಗದಲ್ಲಿರುವವರನ್ನ, ಸಾಲದಲ್ಲಿರುವವರನ್ನ, ಸಂಕಟದಲ್ಲಿರುವವರನ್ನ, ದೇವರೇ ಅವಮಾನ ಪಟ್ಟವರನ್ನ, ಆಶಾಭಂಗ ಪಟ್ಟವರನ್ನ, ಭಯ ಪಡುವಂಥವರನ್ನ ನೀನು ಕನಿಕರಿಸಯ್ಯ. ನಿನ್ನ ಮುಂದೆ ತಾನೇ ನಾವು ಬಂದಿದ್ದೇವಪ್ಪ. ಬೇರೆಯವರ ಹತ್ರ ಅಲ್ವಲ್ಲ, ಅನ್ಯರ ಹತ್ರ ಅಲ್ವಲ್ಲ ನಾವು ಹೋಗ್ತಾ ಇರೋದು. ನಿಮ್ಮ ಮುಂದೆ ಅಳುತ್ತೇವೆ, ಗೋಳಾಡುತ್ತೇವಯ್ಯ. ನಮ್ಮ ವೇದನೆ ನಿನಗೆ ಗೊತ್ತುಂಟು ಸ್ವಾಮಿ. ರಾತ್ರಿಗಳು ಹಗಲುಗಳು, ದುಃಖಪಟ್ಟ ದಿನಗಳು, ಪ್ರಯಾಸಪಟ್ಟ ದಿನಗಳು, ವೇದನೆ ಪಟ್ಟ ದಿನಗಳು ಎಷ್ಟೊಂದಿದವಲ್ವಾ ದೇವರೇ. ಅದೆಲ್ಲದಕ್ಕೂ ತಕ್ಕಂತೆ ನೀನು ಕೃಪೆ ತೋರಿಸಯ್ಯ ಎಂದು ಬೇಡುತ್ತಾ ಇದ್ದೇವೆ. ಈ ವಾಕ್ಯದ ಮೂಲಕವಾಗಿ ಒಂದು ವ್ಯತ್ಯಾಸವನ್ನು, ಒಂದು ಅದ್ಭುತ ಕೃತ್ಯವನ್ನು ನೀನು ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೆ. ಆಮೇನ್. ನಂಬಿದ ಪ್ರತಿಯೊಬ್ಬರು ಆಮೇನ್ ಆಮೇನ್ ಹೇಳಿರಿ. ಹಾಲೆಲೂಯ. ಯೇಸುವೇ ನಿನಗೆ ಸ್ತೋತ್ರ. ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೆ. ನೀವು ತಾನೇ ಈ ಮೊರೆಯನ್ನು ಕೇಳಿ ಈ ವಾಕ್ಯದ ಮೂಲಕವಾಗಿ ಅನೇಕರ ಜೀವಿತದಲ್ಲಿ ನೀವು ಮರಳಿ ಕಟ್ಟಿ ಕೊಡುತ್ತೀರಿ ಎಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತನೇ ವಂದನೆ ಮಾಡುತ್ತಾ, ನಮ್ಮ ರಕ್ಷಕನು, ಕಟ್ಟಿಕೊಡುವಾತನು, ನಮ್ಮ ಸಹಾಯಕನು ಯೆಹೋವ ಹೀರೇ ಆದಂತ ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್ ಆಮೇನ್ ಆಮೇನ್.